ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾತ್ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಯದುನಾಥ ಪದಾಂಬೋಜ ಸಂಸಕ್ತೋ ಹಂಸರಾಣ್ಮುದೇ ಶ್ರೀ ಶ್ರೀನಿವಾಸ ಗುರುರ್ಭೂಯಾತ್ ವಾಸವೀ ಸೂನುಪೂಜಕಃ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ನಾಚರೇದ್ಯಸ್ತು ವೇದೋಕ್ತಂ ಸ್ವಯಂ ಅಗ್ನೋ ಜಿತೇಂದ್ರಿಯಃ ವಿಕರ್ಮಣಾ ಹ್ಯಧರ್ಮೇಣ ಮೃತ್ಯುರ್ಮುಪೈತಿ ಸಹ. ರಾಜ ಜಯಂತೆಯರಲ್ಲಿ ಒಬ್ಬರಾದ ಆವಿರ್ಹೋತ್ರರು ಅವನಿಗೆ ಕರ್ಮದ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಜನ ವೇದದಲ್ಲಿ ಹೇಳಿದ ಅನೇಕ ಕರ್ಮಗಳನ್ನು ಮಾಡ್ತಾರೆ. ಆದರೆ ಈ ಎಲ್ಲ ವೇದೋಕ್ತ ಕರ್ಮಗಳು ಕೂಡ ಭಗವಂತನ ಪ್ರೀತಿಗೆ ಸಾಧನ ಆಗಿದೆ ಅಂತ ತಿಳ್ಕೊಳ್ಳಲ್ಲ. ಅವರಿಗೆ ಕರ್ಮ ಮಾಡುವಾಗ ಇಂದ್ರಿಯ ನಿಗ್ರಹ ಇಲ್ಲ. ಯಾವ ಇಂದ್ರಿಯ ನಿಗ್ರಹ ಇಲ್ಲ ಅಂದರೆ ಬೇಕು ಅನ್ನುವ ಬಯಕೆಯೊಂದಿಗೆ ಕರ್ಮವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಕರ್ಮ ಮಾಡುವಾಗ ಇದು ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರಿಕೆ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಬುದ್ಧಿ ಏನಂದರೆ ಈ ಕರ್ಮದಿಂದ ಇಂಥ ಫಲ ಬರುತ್ತೆ, ಆ ಫಲಕ್ಕೆ ನಾನು ಅಧಿಕಾರಿ ಅಂತ ಈ ಭಾವನೆಯಿಂದ ಕರ್ಮವನ್ನು ಮಾಡ್ತಿರ್ತಾರೆ.
ಆ ಕರ್ಮವನ್ನು ಶಾಸ್ತ್ರ ವಿಕರ್ಮ ಅಂತ ಕರೆಯುತ್ತೆ. ನೋಡಿ, ಆಗಲೇ ಹೇಳುವಾಗ ವೇದದಲ್ಲಿ ಹೇಳಿದ್ದನ್ನು ಮಾಡ್ತಾನೆ, ಅದು ಕರ್ಮ ಆಗಬೇಕಿತ್ತು, ಆದರೆ ಅದು ಕರ್ಮ ಆಗೋಲ್ಲ, ಅದು ವಿಕರ್ಮ ಅಂತಲೇ ಕರೆಸ್ಕೊಳ್ಳುತ್ತೆ. ಯದ್ಯಪಿ ವೇದದಲ್ಲಿ ಹೇಳಿದೆ ಮಾಡು ಅಂತ ಹೇಳಿದೆ, ಅದಕ್ಕೆ ಮಾಡ್ತಾ ಇದ್ದಾನೆ. ಆದರೆ ಕರ್ಮ ಹೇಳಿದ್ದನ್ನು ಮಾಡಿದ್ರೆ ಮಾತ್ರ ಸಾಲದು, ಮಾಡುವಾಗ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನುವ ಭಾವನೆ, ಅಂದರೆ ನಿರ್ಮಮ. ಮತ್ತೊಂದು ವಿಷಯದ ಕಾಮನೆ ಇರಬಾರ್ದು, ನಿರಾಶಿ. ನಿರಾಶಿ ನಿರ್ಮಮೋ ಭೂತ್ವ ಅಂತಾನೆ ಕೃಷ್ಣ. ನೀನು ಕರ್ಮ ಯದ್ಯಪಿ ವರ್ಣ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ವೇದಗಳು, ಪುರಾಣಗಳು, ಶ್ರುತಿ ಸ್ಮೃತಿಗಳು ಭಗವಂತನ ಆಜ್ಞಾರೂಪವಾಗಿ ಹೇಳಿದೆ, ಅದನ್ನು ಮಾಡಬೇಕು, ಅದು ಕರ್ಮ. ಆದರೆ ವೇದದಲ್ಲಿ ಹೇಳಿದ ಕರ್ಮಗಳೇ ವಿಕರ್ಮಗಳು ಆಗತ್ತೆ. ಯಾವಾಗ ಭಗವತ್ ಪ್ರಜ್ಞೆ ಇಲ್ಲ ಅಂತಾದರೆ, ಇಂದ್ರಿಯ ನಿಗ್ರಹ ಇಲ್ಲ ಅಂತಾದರೆ, ಆ ಕರ್ಮ ಅಹಂಕಾರದಿಂದ ಕೂಡಿದರೆ ಅದು ವಿಕರ್ಮ ಆಗತ್ತೆ, ಅದು ಅಧರ್ಮ ಅಂತ ಕರೆಸ್ಕೊಳ್ಳುತ್ತೆ, ಧರ್ಮ ವಿರುದ್ಧ ಆಗತ್ತೆ. ಇಂತಹ ಕರ್ಮವನ್ನು ಮಾಡ್ತಾ 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 ಅತೀವ ದುಃಖಕ್ಕೆ ಅವನು ಒಳಗಾಗ್ತಾನೆ. ನೋಡಲಿಕ್ಕೆ ಮಾತ್ರ ಶಾಸ್ತ್ರದಲ್ಲಿ ಹೇಳಿದ್ದನ್ನೇ ಮಾಡ್ತಿದ್ದ, ಆದರೂ ಹೇಗಾದ ಅನ್ನುವ ಭಾವನೆ ಬರುತ್ತೆ. ಆದರೆ ವೇದದಲ್ಲಿ ಶಾಸ್ತ್ರದ ಹೇಳಿದ್ದೇ ಮಾಡಿದ್ದಾನೆ, ಆದರೆ ಜ್ಞಾನ ಪುರಸ್ಸರವಾಗಿ ಮಾಡ್ತಾ ಇಲ್ಲ. ಹಾಗಾದರೆ ನೀವು ಕರ್ಮ ಮಾಡೋದು ಎಷ್ಟು ಮುಖ್ಯವೋ, ಕರ್ಮ ಮಾಡುವ ಮೊದಲು ಕರ್ಮದ ಮರ್ಮದ ಅರಿವು ಅಷ್ಟೇ ಮುಖ್ಯ. ದಾಸರಂತಾರೆ, ಮಾಡುವ ಕರ್ಮದ ಮರ್ಮವನರಿತು ಬೇಡದೆ ಐಹಿಕ ಸುಖ ಸಾಮಗ್ರಿಗಳ. ಅದಕ್ಕೆ ಪ್ರಹ್ಲಾದರಾಜರು ಎಂಥ ದೊಡ್ಡ ಕರ್ಮ ಮಾಡಿಬಿಟ್ರು. ಅವ್ರು ಮಾಡಿದ್ದು ಒಂದು ದೊಡ್ಡ ತಪಸ್ಸು ಯಾವುದಂದರೆ, ಪೋಪು ದಿಪ್ಪುದು ಬಪ್ಪುದೆಲ್ಲವ ರಮಾಪತಿಗೆ ಅಧಿಷ್ಠಾನವೆನ್ನು. ಅವ್ರು ಏನು ಹೊಸ ತಪಸ್ಸು, ಹೊಸ ವ್ರತ ನೇಮ ಆಚರಣೆ ಏನೂ ಮಾಡಿಲ್ಲ. ಮಾಡುವ ಎಲ್ಲ ಕರ್ಮದ ಹಿನ್ನೆಲೆಯಲ್ಲಿ ಅಹಂಕಾರ ಬಿಟ್ಟಿದ್ದರು. ಯಾವ ಕರ್ಮ ಮಾಡುವಾಗಲೂ ಇದು ಫಲ ನನಗೆ ಎನ್ನುವ ಭಾವನೆ ಇರಲಿಲ್ಲ. ಸದಾ ಭಗವಂತನ ನೆನಪು, ಭಗವತ್ ಪ್ರಜ್ಞೆ ಜಾಗೃತ ಆಗಿರ್ತಿತ್ತು. ಇದು ಭಾರೀ ದೊಡ್ಡ ತಪಸ್ಸು. ಅದಕ್ಕೆ ಸಣ್ಣ ವಯಸ್ಸಿನಲ್ಲೇ ಭಗವಂತನನ್ನು ನೋಡುವ ಯೋಗ್ಯತೆ ಇರುವವರಿಗೆ ತೋರಿಸುವ ಶಕ್ತಿಯನ್ನು ಪಡೆದು ತಾವೂ ನೋಡಿದ್ರು. ಉಳಿದೆಲ್ಲ ದೇವತೆಗಳಿಗೂ ಕೂಡ ಆ ಸಂದರ್ಭದಲ್ಲಿ ಭಗವಂತನ ಅತ್ಯದ್ಭುತವಾದ ದಿವ್ಯ ರೂಪದ ದರ್ಶನವನ್ನು ಮಾಡಿಸಿ. ಹೀಗಾಗಿ ನೋಡುವ, ತೋರಿಸುವ ಈ ಭಾಗ್ಯ ಅವರ ಪಾಲಿಗೆ ಬರಲಿಕ್ಕೆ ಕಾರಣವಾದದ್ದು, ಅವರು ಪರಿಪರಿ ಕೆಲಸವೇ ನಿನ್ನ ಮಹಾಪೂಜೆ ಅಂತ ಮಾಡಿದರು. ಆ ಪೂಜೆಯ ಹಿನ್ನೆಲೆಯಲ್ಲಿ ಅವರಿಗೆ ಅಹಂಕಾರ ಇಲ್ಲ, ತನ್ನನ್ನು ಮರೆತು ದೇವರ ನೆನಪು ಮಾಡಿಕೊಂಡು ಮಾಡ್ತಾ ಇದ್ದರು. ಮತ್ತು ಆ ಕರ್ಮ ಮಾಡಿದ ಮೇಲೆ ಇಂಥ ಫಲ ಬರುತ್ತೆ, ಇದರಿಂದ ನಾನು ಸುಖವಾಗಿರ್ಬೋದು, ಈ ಭಾವನೆ ಅವರಿಗಿಲ್ಲ. ಅಂದರೆ ಇದು ಬರಬೇಕಂದ್ರೆ ಕರ್ಮ ಮಾಡುವವನಿಗೆ ಇಂದ್ರಿಯ ನಿಗ್ರಹ ಇರಬೇಕು. ಯಾರಿಗೆ ಇಂದ್ರಿಯ ನಿಗ್ರಹ ಇದೆ? ನಾವು ಇನ್ನೂ ದೇವರ ನೈವೇದ್ಯ ಇಟ್ಟಿಲ್ಲ, ಏನಿಲ್ಲ, ಆಂಬಡೆ ಬೆಳೆ ಕಳಿಸುವಾಗಲೇ 4 ಆಂಬಡೆ ತೆಗೆದಿಟ್ಬಿಡು, ನಾನು ಎಷ್ಟೊತ್ತಾಗತ್ತೋ ಬರೋದು ಗೊತ್ತಿಲ್ಲ ಅಂತಂದ ಅಂದರೆ ಗೋವಿಂದ ನಾವೆಲ್ಲ ಅಂದ್ಬಿಡ್ತೀವಿ. ನಮಗಿಲ್ಲ ಯೋಗ್ಯತೆ, ಅದು ಭಾರಿ ದೊಡ್ಡದು, ಎಲ್ಲರಿಗೆ ಬರುವಂಥದ್ದಲ್ಲ. ನೋಡೋಕ್ಕೇನೋ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಇದ್ದಾನೆ, ಮಾಡಬೇಕಾದ್ದೇ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ, ಆದರೆ ಪ್ರಯೋಜನ ಇಲ್ಲ ಅಂತಾರೆ. ವೇದೋಕ್ತಮೇವ ಕುರ್ವಾಣೋ ನಿಸ್ಸಂಗೋರ್ಪಿತಮೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ. ಇದು ಬಹಳ ಉತ್ತಮವಾದ ಮಾತು. ಪಿಪ್ಪಲರು ಈ ಸಂದರ್ಭದಲ್ಲಿ ಹೇಳ್ತಾರೆ, ವೇದೋಕ್ತಮೇವ ಕುರ್ವಾಣ, ಯದ್ಯಪಿ ಅದೇ ಕರ್ಮ, ಇವನು ಒಂದೇ ಮಾಡ್ದ, ಅವನು ಒಂದೇ ಮಾಡ್ತಾ ಇದ್ದಾನೆ. ಒಬ್ಬ ವೇದದಲ್ಲಿ ಹೇಳಿದ ಕರ್ಮವನ್ನೇ ಮಾಡಿ ದುಃಖವನ್ನೇ ಹೊಂದಿದ, ಅದಕ್ಕೇನು ಕಾರಣ ಈಗ ಆಲ್ರೆಡಿ ಹೇಳಿದರು. ಮತ್ತೊಬ್ಬ ಅದೇ ಕರ್ಮವನ್ನು ಮಾಡ್ತಾನೆ,
ಆದರೆ ನಿಸ್ಸಂಗನಾಗಿ ಮಾಡ್ತಾನೆ. ನಿಸ್ಸಂಗ ಅಂದರೆ ಎರಡರ ಅಂಟು ಅವನಿಗಿಲ್ಲ. ಅಂಟಿಲ್ಲ, ನಂಟಿಲ್ಲ. ನಾನು ಅನ್ನುವ ಅಂಟು ಅವನಿಗಿಲ್ಲ, ಅದರಿಂದ ಬರುವ ಫಲದ ನಂಟು ಅವನಿಗಿಲ್ಲ. ಅಂಟಿಲ್ಲ, ನಂಟಿಲ್ಲ. ಅದಕ್ಕೆ ನಿಸ್ಸಂಗ ಅಂತ ಕರೀತಾರೆ. ಅಂಟಿಕೊಳ್ಳದೆ ಎಲ್ಲ ಹಚ್ಕೊಳ್ತಾನೆ. ಈ ಗೋಪಿಚಂದನ ಗಂಧ ಇದು ಅಂಟಿಸ್ಕೊಳ್ಬಾರ್ದು, ಹಚ್ಕೋಬೇಕು. ಅಯ್ಯೋ ಡೈಲಿ ಯಾರು ಹಚ್ಕೊಳ್ತಾರೆ ಆಚಾರ, ಸ್ಟಿಕ್ಕರ್ ತಂದುಬಿಟ್ಟಿದ್ದೀನಿ ಅಂಟಿಸ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ಅದು ಬರಲ್ಲ. ನಿಜವಾಗಿಯೂ ಅದು ಏನು ಮಾಡಬೇಕು, ಅಂಟಿಸ್ಕೋಬಾರ್ದು, ಹಚ್ಕೋಬೇಕು. ಯಾರು ದಿನ ಹಚ್ಕೋತಾರೆ ಅನ್ಬಾರ್ದು, ಹಚ್ಕೋಬೇಕು. ದಿನ ಹಚ್ಕೋಬೇಕಾರೆ ಹಾಗಾರೆ ಅಂಟಿಸ್ಕೊಳ್ಬಾರ್ದು. ಏನು ಮಾಡಬೇಕು, ಹಾಗೆ ಎಲ್ಲರನ್ನೂ ಹಚ್ಕೋಬೇಕು. ಎಲ್ಲ ಯಾವುದೋ ಅಂಟ್ಕೋಬಾರ್ದು, ಇರಬೇಕು, ಇರದಿರಬೇಕು. ನಾವು ಅದು ಮಾಡಲ್ಲ, ಅಲ್ಲಿ ಹೋಗಲ್ಲ, ಇಲ್ಲಿ ವೇದದಲ್ಲಿ ಹೇಳಿದೆ, ಮಾಡ್ತಾಯಿದ್ದೀರಿ, ಆದರೆ ಅದನ್ನು ಅಂಟ್ಕೊಂಬಿಟ್ಟಿದ್ದೀರಿ. ನಾನೇ ಮಾಡಬೇಕು, ದೇವ್ರ ಪೂಜೆ ವೇದದಲ್ಲಿ ಹೇಳಿದ್ದೆ ಕರ್ಮ, ಸಂಧ್ಯಾವನೆ ಮಾಡ್ತಾಯಿದ್ದೀರಿ, ಎಲ್ಲ ಮಾಡ್ತಾಯಿದ್ದೀರಿ. ಆದರೆ ಮಾಡುವಾಗ ಒಂದು ಭಾವನೆ ಇದೆ, ನಮ್ಮಲ್ಲಿ ಯಾರು ಮಾಡ್ತಾರೆ ಅಂದ್ಕೊಂಡ್ರಿ ಸಂಧ್ಯಾವನೆ? ನನ್ನ ಬಿಟ್ಟು ನಾನೇ. ನಮ್ಮ ಅಪ್ಪ ಕೂಡ ಮಾಡಲ್ಲ, ನಮ್ಮ ಮಕ್ಕಳಿಗೆ ಏನು ನೆನಪಿಲ್ಲ. ದೇವ್ರ ಪೂಜೆ ನಮ್ಮಲ್ಲಿ ಜನ ಇದ್ದಾರಲ್ಲ, ನಾನೇ ಮಾಡಿ ಸಾಯಬೇಕು ಅಂತಿರ್ತಾರೆ. ಅಲ್ಲ, ಸಾಯೋದು ಕಾಮನ್ ರೀ. ದೇವ್ರ ಪೂಜೆ ಮಾಡಿ ಸತ್ತ ಅಂದರೆ ಗ್ರೇಟ್. ಅಲ್ಲಿ ಏನಾಗಿದೆ ಅಂದರೆ ನಾನು ಅನ್ನೋದಿದೆಯಲ್ಲ, ನಮ್ಮದು ಹೋಗ್ತಾ ಇದೆ, ಎಲ್ಲ ದೊಡ್ಡ ತೂತದು. ಕೊಡ ಏನೋ ಇಟ್ಟಿದ್ದೀವಿ, ದೆವ್ವ ನಂಗೆ ನೀರು ಬರ್ತಿದೆ, ಕೊಡ ತುಂಬಲ್ಲ. ಯಾಕೆಂದರೆ ಮೇಲಿರೋ ಬಾಯಿಗಿಂತೂ ಕೆಳಗಿರೋ ತೂತೇ ದೊಡ್ಡದಿದೆ, ಹೋಗ್ತಾ ಇದೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ನಿಮಿ ಚಕ್ರವರ್ತಿಗೆ ಜಯಂತ್ಯೋಪಾಖ್ಯಾನದಲ್ಲಿ ನಾವು ಮಾಡಿದ ಕರ್ಮ ಅದನ್ನು ನಿರ್ಮಲವಾದ ಅಂತಃಕರಣದಿಂದ ಭಗವಂತನಿಗೆ ಅರ್ಪಣೆ ಮಾಡೋದು ಬಹಳ ಮುಖ್ಯ. ಅಂತಃಕರಣದಲ್ಲಿ ಈ ಸಂಘದ ಕಾಮನೆಯ ಕರ್ತೃತ್ವದ ಕೊಳಕು ಉಳಿದಿದ್ದರೆ, ಆ ಕೊಳಕಿನಿಂದ ಕೂಡಿದ ಅಂತಃಕರಣದಿಂದ ಯುಕ್ತನಾದ ಜೀವ ಎಂಥ ವೇದದಲ್ಲಿ ಹೇಳಿದ ಕರ್ಮವನ್ನು ಎಷ್ಟೇ ಶ್ರದ್ಧೆಯಿಂದ ಮಾಡಿದರೂ ಕೂಡ ಅದು ನಿಷಿದ್ಧ ಕರ್ಮವೇ ಆಗಿಬಿಡುತ್ತೆ. ಅದೇ ಕರ್ಮವನ್ನು ಎರಡು ಅಸಂಗನಾಗಿ ಅರ್ಪಿತಂ ಈಶ್ವರೇ, ತುಂಬ ಒಳ್ಳೆ ಮಾತು, ತುಂಬ ಈಸಿ, ನೆನಪಿಗೆ ಬರಬೇಕು, ಮಾಡ್ತಾ ಇರಬೇಕು. ಮಾಡಿದ್ದೆಲ್ಲ ನಾ ಮಾಡ್ತೀನಿ ಅಂತ ಅಂದ್ಕೊಳ್ಬಾರ್ದು, ಮಾಡಿಬಿಡ್ಬೇಕು. ಒಬ್ಬರೇ ಮಾಡ್ತಾಯಿದ್ದೀರಿ, ಎಲ್ಲ ದೇವರ ಪ್ರೀತನಾಗಲಿ ಅಂದುಬಿಡ್ಬೇಕು. ಈಶ್ವರ ಅರ್ಪಿತೆ, ಭಗವಂತನ ಅರ್ಪಣೆಗಾಗಿ. ನೋಡಿ, ನೀವು ಆಫೀಸ್ಗಳಲ್ಲಿ ಹೋಗುವಾಗ, ಆಫೀಸಲ್ಲಿ ನಿಮ್ಮ ಸಂಬಂಧಪಟ್ಟ ಫೈಲ್ ನೋಡುವಾಗ ಭಾಳ ಕೇರ್ಫುಲ್ಲಾಗಿ ಆ ಫೈಲ್ ನೋಡ್ತೀರಿ. ಯಾಕೆ? ಈ ಫೈಲು ನಮ್ಮ ಹೈಯರ್ಗೆ ಹೋಗುತ್ತೆ. ಈ ಫೈಲ್ ನಾನು ನೋಡಿದ ಮೇಲೆ ನಾನೊಂದು ಸೈನ್ ಹಾಕಿಬಿಟ್ಟಿದ್ರೆ ನನ್ನ ಹೈಯರ್ಸ್ ಅದನ್ನು ನೋಡಿ ಏನಾರು ಮಿಸ್ಟೇಕ್ ಇದ್ದರೆ ನಾನು ಆನ್ಸರಬಲ್ ಅಂತಾದಾಗ ಅವು ಎಷ್ಟು ಜವಾಬ್ದಾರಿಯಿಂದ ನೋಡ್ತಾನೆ. ಯಾಕೆ? ಆ ಫೈಲನ್ನು ಯಾರಿಗೆ ಅರ್ಪಣೆ ಮಾಡಲಿಕ್ಕಿದೆ? ಬಾಸ್ಗೆ ಅರ್ಪಣೆ ಮಾಡಲಿಕ್ಕಿದೆ. 14 ಲೋಕದ ಎಲೆಕ್ಷನ್ನೇ ಇಲ್ಲದ ಬಾಸ್ಗೆ ನಾವು ಮಾಡುವ, ದಾಸರು ಮಾಡುವ ಸಕಲ ಕರ್ಮಗಳನ್ನು ಅರ್ಪಿಸುವ ಜವಾಬ್ದಾರಿ, ಹೊಣೆಗಾರಿಕೆ ಇದೆ ಅನ್ನೋದು ಬಂದಾಗ ಆ ಕರ್ಮದ ಶ್ರದ್ಧೆಯೇ ಬೇರೆ ಆಗಿಬಿಡುತ್ತೆ. ಇವತ್ತು ನಿಮ್ಮ ಮನೇಲಿ ಯಾವ ಕಾರ್ಯಕ್ರಮವೂ ಇಲ್ಲ, ಯಾವ ಆಚಾರಗೂ ಹೇಳಿಲ್ಲ, ಏನಿಲ್ಲ. ಅಡುಗೆ ಮಾಡ್ತಾಯಿದ್ದೀರಿ, ಒಂದೇ ನಿಮ್ಮದು ಇವತ್ತು ಯಜಮಾನರು ಕೊಟ್ಟು ಕಳಿಸಿ ಮಕ್ಳಿಗೆ ಬಡಿಸ್ಬೇಕು. ಯಾಕೋ ಲಾಸ್ಟಲ್ಲಿ ಯೋಚನೆ ಬರುತ್ತೆ, ಇನ್ನೇನು ಕ್ಯಾರಿಯರ್ಗೆಲ್ಲ ಹಾಕಿ ಕೊಟ್ಟು ಕಳಿಸ್ಬೇಕು. ಆಗ ಒಂದೇನು ಬರುತ್ತೆ, ಈ ಸಾರಿಗೆ ಉಪ್ಪು ಹಾಕಿದ್ನಾ ಇಲ್ವಾ ಅಂತ ಬರುತ್ತೆ. ಆಗ ಬೇಕಾದರೆ ಮೂಸ್ ನೋಡ್ಬೋದು, ಕೈಗೊಂದು ತುಟ್ಟು ಹಾಕ್ಕೊಂಡು ನೋಡಿದ್ರೂ ನೋಡಬಹುದು, ನೋಡೋ ಚಾನ್ಸ್ ಇರುತ್ತೆ. ಅದೇ ನಿಮ್ಮ ಮನೇಲಿ ಅನಂತ ಪದ್ಮನಾಭ ಇದೆ ಅಂತ ತಿಳ್ಕೊಳ್ಳಿ, ಆಚಾರ್ಗೆ ಹೇಳಿದ್ದೀನಿ ಅಂತ ತಿಳ್ಕೊಳ್ಳಿ, ನೈವೇದ್ಯಕ್ಕೆ ಅಡುಗೆ ಇಡಬೇಕು ಅಂತ ಅಂದ್ಕೊಳ್ಳಿ, ಅಗ್ಗಿಷ್ಟಿಗೆ ಹೊತ್ಸ್ಕೊಂಡು ಮಡೀಲಿ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಳ್ಳಿ, ಉಪ್ಪು ಹಾಕಿದ್ನೋ ಬಿಟ್ಟನೋ ಡೌಟ್ ಬಂತು ಅಂತ ತಿಳ್ಕೊಳ್ಳಿ, ಕೈಗೆ ಹಾಕ್ಕೊಂಡು ತೊಗೊಳ್ಬೇಕು ಅನ್ನೋ ಬುದ್ಧಿ ಮಾತ್ರ ಬರಲ್ಲ. ಯಾಕೆ ಬರಲ್ಲ? ಭಗವಂತನಿಗೆ ಅರ್ಪಣೆ ಮಾಡುವ ಎಚ್ಚರಿಕೆ ಸ್ನಾನ ಮಾಡಿದಾಗಿಂದಲೂ ಅಡುಗೆ ದೇವ್ರ ಮುಂದೆ ಇಡೋವರೆಗೂ ನಿಮ್ಮ ತಲೆಯಲ್ಲಿ ಆ ಹುಳ ಓಡಾಡ್ತಿರುತ್ತೆ, ವೈರಸ್. ಯಾವುದು? ಭಗವಂತನಿಗೆ ಅರ್ಪಣೆ ಮಾಡಬೇಕು, ಭಗವಂತನಿಗೆ ಅರ್ಪಣೆ, ಈ ಭಾವನೆ ಬೇಕು. ಅಸಂಗನಾಗಿ ಭಗವಂತನಿಗೆ ಅರ್ಪಣೆ ಮಾಡುವ ಬುದ್ಧಿಯಿಂದ ಮಾಡಿದರೆ ಅವನು ಸಿದ್ಧಿಂ ಲಭತೆ.
ಅವನು ಸಿದ್ಧಿಯನ್ನು ಪಡಿತಾನೆ. ಸಿದ್ಧಿ ಪಡೀಲಿಕ್ಕೆ ಕಾರಣವಾದದ್ದು ಕೇವಲ ಕರ್ಮ ಅಲ್ಲ, ಮತ್ತೇನು? ಕರ್ಮದ ಒಟ್ಟೊಟ್ಟಿಗೆ ಅಸಂಗತ್ವ, ಅರ್ಪಿತ ಭಾವನೆ, ದೇವರಿಗೆ ಅರ್ಪಣೆ ಮಾಡುವ ಭಾವನೆ, ನಾನು ಮಾಡ್ತಿದ್ದೀನಿ ಅನ್ನುವ ಅಹಂಕಾರ ಇಲ್ಲ. ಎಲ್ಲ ಸರಿ ಆಚಾರ್ಯ, ನಾವೇನು ಕೇಳಿಲ್ಲ, ಇದು ಮಾಡಿದ್ರೆ ಇದು ಬರುತ್ತೆ ಅಂತ ಅವರೇ ಅಲ್ಲಿ ಫಲದಲ್ಲಿ ಹಾಕಿಬಿಟ್ಟಿದ್ದಾರಲ್ಲ. ಯಾವುದೇ ನೀವು ವ್ರತ ಅದನ್ನೆಲ್ಲ ತೊಗೊಂಡ್ರೆ ಅದಲ್ಲೆಲ್ಲ ವ್ರತದಲ್ಲಿ ಕಥೆ ಅಂತ ಬೇರೆ ಇರುತ್ತೆ. ಇದನ್ನು ಮಾಡಿದ್ರೆ ಅವ್ರಿಗಿದು ಇದು ಇದು ಫಲಗಳನ್ನೆಲ್ಲ ಹೇಳ್ತಿರುತ್ತೆ. ಅದು ಯಾಕೆ ಹೇಳುತ್ತೆ ಫಲ ಅಂದರೆ, ಫಲಕ್ಕಾಗಿ ಫಲವನ್ನು ಹೇಳಿದ್ದಲ್ಲ, ಅದು ರೋಚನಾರ್ಥಂ. ರೋಚನಾರ್ಥಂ ಅಂದರೆ ನಿಮಗೆ ಆ ಕರ್ಮದಲ್ಲಿ ಮಾಡುವ ಬುದ್ಧಿ ಬರಲಿ ಅಂತ. ಕೆಲವು ಮಕ್ಕಳು ಔಷಧಿ ತಿನ್ನೋಕ್ಕೆ ಭಾರಿ ಹಠ. ಆ ಮಗು ನೋಡಿಬಿಟ್ಟಿರುತ್ತೆ ಆ ಡಬ್ಬ, ಆ ಕ್ಯಾಪ್ಸುಲ್ಲು, ಅದು ನೀವು ಅದು ತಂದ ತಕ್ಷಣ ಬಾಯಿ ಮುಚ್ಕೊಂಡ್ಬಿಡುತ್ತೆ, ತಿನ್ನೋದೇ ಇಲ್ಲ. ಏನು ಮಾಡಿದ್ರೂ ತಿನ್ನಲ್ಲ. ನೀವು ಜೋರು ಅದೆಲ್ಲ ಬಾಯಿ ಹಳ್ಳಾಗಿಲ್ಲ ಮಾಡಿ ಬಾಯಿ ತೆಗ್ಸೋಕ್ಕಾಗಲ್ಲ. ಸಿಟ್ಟು ಬಂದುಬಿಟ್ರೆ ಮಕ್ಕಳು ಬಾಯಿ ಮುಚ್ಕೊಂಡ್ಬಿಡ್ತಾರೆ. ಬುದ್ಧಿವಂತರಾದವ್ರು ಏನು ಮಾಡ್ತಾರೆ, ಔಷಧಿ ತೋರಿಸೋದೇ ಇಲ್ಲ. ಒಂದು ಕೈಯಲ್ಲಿ ಔಷಧಿ ಇಟ್ಕೊಂಡಿರ್ತಾರೆ, ಇನ್ನೊಂದು ಕೈಲಿ ಒಂದು ಬೆಲ್ಲದ ತುಂಡೋ ಸಕ್ಕರೆಯೋ ಚಾಕ್ಲೇಟೋ ಇಟ್ಕೊಂಡಿರ್ತಾರೆ. ಮಗುಗೆ ಏನು ತೋರಿಸ್ತಾರೆ? ಚಾಕ್ಲೇಟ್ ತೋರಿಸಿ ಅಂತ ಬಾಯಿ ಬಿಟ್ಟರೆ ಇದನ್ನು ಮೊದಲು ಹಾಕ್ತಾರೆ, ಆಮೇಲೆ ಅದನ್ನೆಲ್ಲ ಇಟ್ಕೊಂಡಿರ್ತಾರೆ, ಆಮೇಲೆ ಕೊಡ್ತಾರೆ. ಚಾಕ್ಲೇಟ್ ತೋರಿಸಿದ್ದು ಯಾಕೆ? ಔಷಧಿ ಹಾಕಲಿಕ್ಕೆ. ಹಾಗಾದರೆ ವೇದಗಳಲ್ಲಿ ಪುರಾಣಗಳಲ್ಲಿ ಫಲದ ಕಾಮನೆಯನ್ನು ಯಾಕೆ ಹೇಳ್ತಾರೆ? ಫಲದ ಮುಖ್ಯ ಅಲ್ಲ, ನಿಮ್ಮ ಕೈಯಿಂದ ಕರ್ಮ ಮಾಡಿಸೋಣ ಅನ್ನೋದೇ ಬಹಳ ಮುಖ್ಯ. ಹಾಗಾಗಿ ಈ ಫಲಶ್ರುತಿಗಳೆಲ್ಲ ನಿಮಗೆ ರೋಚನಾರ್ಥವಾಗಿ, ಅರ್ಥಾತ್ ನೀವು ಕರ್ಮ ಆಚರಣೆಯಲ್ಲಿ ಬರಲಿ, ಅದರ ರುಚಿ ನಿಮಗೆ ಹತ್ತಲಿ. ನೀವು ಯದ್ಯಪಿ ಮುಕ್ತಿಗೆ ಯೋಗ್ಯರಾದ ಜೀವ, ಆದರೆ ಅಜ್ಞಾನದಿಂದ ಕರ್ಮ ಮಾಡ್ತಾ ಇದ್ದೀರಿ, ಅಥವಾ ಕೆಲವೊಮ್ಮೆ ಅಜ್ಞಾನದಿಂದ ಕರ್ಮದಿಂದಲೇ ವಿಮುಖರಾಗಿಬಿಟ್ಟಿದ್ದೀರಿ. ನಿಮ್ಮ ವಿಮುಖತೆಯನ್ನು ನೋಡಿ ವೇದಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು ಈ ಫಲದ್ದು ಆಫರ್ ಕೊಡ್ತಾರೆ. ಆಫರ್ ನೋಡಿ ನೀವು ತೊಗೊಳ್ತೀರಲ್ಲ, ಇದಕ್ಕಿದು ಫ್ರೀ, ಇದಕ್ಕಿದು ಫ್ರೀ. ಫ್ರೀ ಯಾಕೆ ಕೊಡ್ತಾರೆ ಅವರೇ? ನಮ್ಮ ಚಿಕ್ಕಪ್ಪನ ಅಂಗಡಿ, ನಮ್ಮ ದೊಡ್ಡಪ್ಪನ ಅಂಗಡಿ, ನಮ್ಮ ಮಾಮಂದ ಅಂಗಡಿ ಅದು. ಅವ್ರು ಸುಮ್ಮನೆ ಹಾಕಿರ್ತಾರೆ, 2 kg ಸಕ್ಕರೆ ತೊಗೊಂಡ್ರೆ 1 kg ಅದಿನ್ನೇನೋ ಫ್ರೀ, 1 ಚಮಚ ಫ್ರೀ ಅಂತ. ನೀವು ಹೋಗಿ ಅಂಗಡಿಗೆ ಕೇಳಿ, ಫ್ರೀ ಅಂತಿರುತ್ತಲ್ಲ, ಅವ್ರನ್ನ ಕೇಳಿ, ನಮಗೆ ಐಟಮ್ ಬೇಡ, ಫ್ರೀ ಮಾತ್ರ ಕೊಡಿ. ಹೇಗಿದ್ರು ಫ್ರೀ ಇಟ್ಕೊಂಡಿದ್ರು ಕೊಡ್ತಾರೆ, ಅವ್ರು ಕೊಡಲ್ಲ. ಫ್ರೀ ಮಾತ್ರ ಕೊಡಿ, ಏನೇನು ಫ್ರೀ ಇದೆಯೋ ಎಲ್ಲ ಕೊಡಿ, ಕಾಸು ಗೀಸು ಕೇಳಬೇಡಿ, ಫ್ರೀ ಮಾತ್ರ ಕೊಡಿ. ಕೊಡ್ತಾರೆ? ಕೊಡಲ್ಲ. ಫ್ರೀ ಇಟ್ಕೊಂಡಿದ್ದಾರೆ ಅಂದರೆ ನೀವು ಈ ಸಾಮಾನು ತೊಗೊಳ್ಳಿ ಅಂತ ಹೇಳಲಿಕ್ಕೆ ಅದು ಫ್ರೀ ಅಲ್ವಾ? ಇಲ್ಲದೆ ಸುಮ್ಮನೆ ಫ್ರೀ ಅನ್ನೋ ಶಬ್ದವೇ ಇಲ್ಲ. ಹಾಗಾಗಿ ರೋಚನಾರ್ಥಂ ಫಲಶ್ರುತಿ ಇದು ತಿಳಿಸ್ತಾ ಇದ್ದಾರೆ. ಸಯೇವ ಈಶ್ವರಾರ್ಪಿತಂ ಕುರ್ವಾಣ ಸಿದ್ಧಿಂ ಲಭತೆ ಆಜ್ಞಾತ್ವಾ ಕುರುವತ ಕರ್ಮ ಸ್ಖಲನಾತ್ ಪಾಪಕಾರಣಂ ತದೇವಾರ್ಪಯತೋ ವಿಷ್ಣುನೈವ ಪಾಪಾಯ ತದ್ಭವೇತ್. ಆಚಾರ್ಯರು ಈ ಸಂದರ್ಭದಲ್ಲಿ ಕರ್ಮತಂತ್ರ ಅನ್ನುವ ಗ್ರಂಥದ ಮಾತನ್ನು ಉದಾಹರಿಸಿ ಹೇಳ್ತಾರೆ. ನೋಡಿ, ವೇದದಲ್ಲಿ ಹೇಳಿದ ಕರ್ಮವನ್ನೇ ಮಾಡ್ತಾ ಇರ್ತೀರಿ, ಆದರೆ ನಿಮಗೆ ಉತ್ತಮವಾದ ಫಲ ಇಲ್ಲ. ಮರಳಿ 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 ಈ ಸಂಸಾರಕ್ಕೆ ಬರ್ತೀರಿ. ಕಾರಣ ಏನು ಗೊತ್ತಾ? ನಾನು ಮಾಡ್ತಾ ಇದ್ದೀನಿ ಅನ್ನುವ ಭಾವನೆ, ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನುವ ಎಚ್ಚರಿಕೆ ಇಲ್ಲ, ಫಲದ ಮೇಲಿನ ಕಾಮನೆ. ಇದರಿಂದ ಏನಾಗುತ್ತೆ? ಯಾರಿಗೂ ಯಾವ ಕರ್ಮವನ್ನು ಪರಿಪೂರ್ಣವಾಗಿ ಮಾಡುವ ಯೋಗ್ಯತೆ ಇಲ್ಲ. ನಮ್ಮ ಯಾರಿಗೂ ಯಾವುದನ್ನು ಕೂಡ ವೇದದಲ್ಲಿ ಹೇಳಿದಷ್ಟು ಪರ್ಫೆಕ್ಟ್ ಮಾಡಲಿಕ್ಕೆ ಬರಲ್ಲ. ದಶಾಂಶತೋ ಮನುಷ್ಯರು ವೇದದಲ್ಲಿ ಹೇಳಿದ್ರಲ್ಲಿ 100ರಲ್ಲಿ 10% ಅಷ್ಟು ಅದು. ಇನ್ನು ಮನುಷ್ಯೋತ್ತಮರು ಸಂಧ್ಯಾವನೆ ಮಾಡಿದ್ರೆ ಹೆಂಗೆ ಮಾಡ್ತೀನಿ ಆಚಾರ್ಯ? ನಾನು 10% ಅಷ್ಟೇ ನಿಮ್ಗೆ ಕರೆಕ್ಟ್, 90% ರಾಂಗೆ. ಸರಿ ಮಾಡಲಿಕ್ಕೆ ಬರಲ್ಲ ನಮಗೆ. ಯಾಕೆ? ಅಜ್ಞಾತ್ವ, ಅರಿವಿಲ್ಲದೆ ಕರ್ಮ ಮಾಡ್ತಾ ಇದ್ದೀವಿ. ನಮ್ಮ ಅರಿವು ಸಾಲದು. ಸುಮ್ಮನೆ ಅಲ್ಲ, ನೀವು ಸ್ವಲ್ಪ ಕೆಳಗಿರ್ಬೋದು, ನಾನು ಸ್ವಲ್ಪ ಮೇಲಿರ್ಬೋದು, ಅಥವಾ ನಾನೇ ಸ್ವಲ್ಪ ಕೆಳಗೆ ಬಿರ್ಬೋದು, ನೀವು ಕೇಳಿ ನೀವೇ ಮೇಲಿರ್ಬೋದು. ನಿಜವಾಗಿ ನಮಗೆ ಆಚಮನ ಹೇಗೆ ಮಾಡಬೇಕು ಗೊತ್ತಿಲ್ಲ. ಆಚಮನಕ್ಕೆ ತುಂಬ ಕ್ರಮ ಹೇಳ್ತಾರೆ.
ಏಕಹಸ್ತೇನ ಚಮೇತ್, ಒಂದು ಕೈಯಲ್ಲಿ ಆಚಮನ ಮಾಡಬೇಡ ಅಂತಾರೆ. ನಾವು ಕೇಶವ ನಾರಾಯಣ ಸ್ವಾಮಿ ಹಿಂಗೆ ಒಂದು ಕೈಲೇ ಮಾಡ್ತೀವಿ, ಒಂದು ಕೈಯಲ್ಲಿ ಮಾಡಬಾರ್ದಂತೆ. ಹಾಗೆ ಮಾಡ್ಬೇಕಾಚಾರ ಲೋಟ ಎತ್ಕೊಂಡು ಕುಡಿದು ಬಿಡ್ಬೇಕಾ ಹೆಂಗೆ, ಅಥವಾ ಪೈಪ್ ಇಟ್ಕೊಂಡು ಸ್ಟ್ರಾ ತೊಗೊಳ್ತಾರೆ, ಸ್ವರ್ ಕೇಶವ ಸ್ವರ್ ನಾರಾಯಣ. ನಮ್ಮಲ್ಲೊಬ್ಬರಿದ್ದರು, ಅವರು ಅರ್ಘ್ಯ ಪ್ರದಾನ ಮಾಡಿ ಅಂದರೆ ಬಟ್ಲು ಗಿಟ್ಲು ಪಾತ್ರೆ ಏನು ಇಟ್ಕೊಳ್ತಿರ್ಲಿಲ್ಲ. ನೆಲ್ಲಿ ಕೆಳಗೆ ನಿಂತು ಬಿಡೋದು, 3 ಸತಿ, ಒಂದು ಸತಿ ನೆಲ್ಲಿ ತಿರುಗಿಸೋ ಹಿಂಗೆ ಎಂದು ಬೀಳೋದು. ತುಳಸಿ ಕಟ್ಟೆ ಮೇಲೆ ನೆಲ್ಲಿ ತಿರುಗಿಸೋದು, 1 ಅರ್ಘ್ಯ 2 ಅರ್ಘ್ಯ 3 ಅರ್ಘ್ಯ, 3 ಸತಿ ಮೂತಿಗಿಂಡು ಬಿಟ್ಟರೆ ಅರ್ಘ್ಯ ಪ್ರದಾನ ಮುಗಿದೋಯ್ತು. ಅಂಥ ಐಡಿಯಾಗಳು. ನಿಜವಾಗಿಯೂ ಆಚಮನ ಮಾಡುವಾಗ ಹೇಗೆ ಮಾಡಬೇಕು, ಆಚಮನ ಮಾಡಬೇಕಾದ್ರೆ ಯಾವ ಬೆರಳು ಹತ್ತಿರ ಇರಬೇಕು, ಯಾವುದು ದೂರ ಇರಬೇಕು, ಯಾವ ಬೆರಳಲ್ಲಿ ಸೇರಬೇಕು, ಎಷ್ಟು ಮಾಷಮಜ್ಜನ ಮಾತ್ರಸ್ತು ತ್ರಿರಪಿಬೇತ್ ಬುಧ, ಒಂದು ಉದ್ದಿನ ಕಾಳು ಮಾತ್ರ ಮುಳುಗಬೇಕಂತ, ಅದಕ್ಕಿಂತ ಹೆಚ್ಚು ನೀರು ಇರಬಾರ್ದು. ಆಚಮನ ಮಾಡಿದ ನೀರು ಗಂಟ್ಲಿಂದ ಕೆಳಗು ನಾಲ್ಗೆ ಒಳಗೆ ಡ್ರೈ ಆಗಿಬಿಡ್ಬೇಕಂತ. ಕೆಲವು ಸತಿ ನಮ್ಮ ಆಚಮನದ ಸೌಟು ಸೌಟದು ಆಚಮನಕ್ಕೆ ಸೌಟೇ ಇಟ್ಕೊಂಡ್ಬಿಡ್ತಾರೆ. ಏಕಾದಶಿ ದಿನ ಒಂದು ಕೊಡ, ಒಂದು ಸೌಟು, ಆಚಮನ ಮೇಲೆ ಆಚಮನ, ಅದೆಲ್ಲ ಮಾಡಿದ್ರಿ ಅಂತ ಪ್ರಯೋಜನ ಅಲ್ವಾ. ತೀರ್ಥ ಮತ್ತು ಆಚಮನದ ನೀರುಗಳು ಗಂಟ್ಲಿಂದ ಕೆಳಗೆ ಬರಬಾರ್ದಂತೆ, ಮಲಮೂತ್ರಗಳಲ್ಲಿ ಸೇರಬಾರ್ದಂತೆ, ಅದು ನಾಲ್ಗೆ ಒಳಗೆ ಡ್ರೈ ಅಪ್ ಆಗಬೇಕು. ಮಂತ್ರಗಳಲ್ಲಿ ಬರುತ್ತೆ, ಆಪಸ್ಸರ್ವಸ್ಯ ಭೇಷಜಿ, ಆ ತಗೊಳ್ಳುವ ನೀರಿದೆಯಲ್ಲ, ಅಗ್ನಿಶ್ಚಮನ್ಯುಶ್ಚಮನ್ಯುಪತಯಶ್ಚಮನ್ಯು ಕೃತಿಭ್ಯ ಪಾಪೇಭ್ಯೋ ರಕ್ಷಂತಾಂ. ಮತ್ತು ಉದರ ಶಿಶ್ನ ಮೊದಲಾದಗಳಿಂದ ನಾನು ಮಾಡಿದ ಎಲ್ಲ ಪಾಪಗಳನ್ನು ಈ ನೀರಿನಲ್ಲಿ ನಾನು ಅಭಿಮಂತ್ರಣೆ ಮಾಡಿರ್ತಕ್ಕಂಥ ದೇವತೆಗಳ ಈ ನೀರಿನಲ್ಲಿ ಸನ್ನಿಹಿತರಾಗಿ ನನ್ನ ಪಾಪಗಳನ್ನು ಪರಿಹಾರ ಮಾಡಿ ಅಂತ ಹೇಳಿ ಅದನ್ನು ಕುಡಿಯೋ ಹಾಗಿಲ್ಲ, ನಾಲ್ಗೆ ಒಳಗೆ ಡ್ರೈ. ಅದು ಔಷಧಿ. ಈ ಆಯುರ್ವೇದಿಕ್ ಇದೆಲ್ಲ ಕೊಡ್ತಾರೆ, ಹೋಮಿಯೋಪತಿ ಅದು ನಾಲ್ಗೆ ಒಳಗೇ. ನನಗೆ ಆಶ್ಚರ್ಯ, ಅವ್ರನ್ನ ಕೇಳಿದೆ, ಇಷ್ಟು ಮಾತ್ರ ಒಂದು ಡ್ರಾಪ್ ಹಾಕ್ತಿರಲ್ಲ ಸಾಕ ಅಂತ. ನಾಲ್ಗೆ ಒಳಗೆ ಪಸೆ, ಅದೊಂಚೂರು ಪಸೆನೇ ಆರೋಗ್ಯಕ್ಕೆ ಕಾರಣ ಆಗುತ್ತಂತೆ. ಅಂದರೆ ತೀರ್ಥ ಅದು ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುವಂಥದ್ದು. ಆಮೇಲಿಂದ ಆಚಮನ ಇದೆಲ್ಲ ಹೇಗೆ ಮಾಡಬೇಕು ನಿಜವಾಗಿಯೂ ನಮ್ಮ ಯಾರಿಗೂ ಅದು ಪರ್ಫೆಕ್ಟ್ ಮಾಡಲಿಕ್ಕೆ ಬರೋದೇ ಇಲ್ಲ. ಆದರೂ ನಮ್ಮ ಸಂಧ್ಯಾ ವಂದನೆ, ನಾವು ಮಾಡುವ ಪೂಜಾ ಎಲ್ಲ ಭಗವಂತ ತಗೊಳ್ತಾನೆ. ಯಾಕೆ ತಗೊಳ್ತಾನೆ ಗೊತ್ತಾ? ನಿಮ್ಮಷ್ಟು ಚೆನ್ನಾಗಿ ಮಾಡೋರು ಯಾರೂ ಗತಿ ಇಲ್ಲ, ನಿಮ್ಮ ಬಿಟ್ಟರೆ ತಗೊಳ್ಳೋ ಹಂಗಲ್ಲ, ನನ್ನ ಸ್ಮರಣೆಯೊಂದಿಗೆ ಮಾಡ್ತಾನೆ ರೀ ಪಾಪ. ಹೋಲಿ ಬಿಡಿ, ಏನೋ ಚಿತ್ರವಿಲ್ಲ. ಏನು ತಪ್ಪು ಮಾಡಿದರೂ ಆ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಭಗವಂತ ಸ್ವೀಕಾರ ಯಾಕೆ ಮಾಡ್ತಾನೆ ಅಂದರೆ ಅವನ ಪ್ರಜ್ಞೆ ನಿಮಗಿದೆ, ಎಚ್ಚರಿಕೆ ಇದೆ. ದೇವರ ಎಚ್ಚರಿಕೆಯೊಂದೇ ಮಾಡಿದಾಗ ಮಾತ್ರ ಪಾಪದಿಂದ ಕೂಡಿದ ಕರ್ಮಗಳು ಕೂಡ ಪುಣ್ಯ ಫಲವನ್ನೇ ತಂದುಕೊಡುತ್ತೆ. ನಿಜವಾಗಿಯೂ ಪಾಪ ಯಾಕೆ ಬರುತ್ತೆ? ಪಾಪಕ್ಕೆ ಕಾರಣ ಕರ್ಮದಲ್ಲಿ ಉಂಟಾದ ಲೋಪ, ಕರ್ಮಗಳಲ್ಲಿ ಲೋಪದಿಂದ ಬರೋದೇ ಪಾಪ, ಪಾಪದಿಂದ ಬರೋದೇ ಸಂಸಾರದ ತಾಪ. ಹಾಗಾದರೆ ಈ ಪಾಪ ಕಳ್ಕೊಳ್ಬೇಕು ಅಂದರೆ ಆ ಭಗವಂತನ ಸ್ಮರಣೆ ಬೇಕು. ಅದಕ್ಕೆ ಹೇಳ್ತಾರೆ, ಅಜ್ಞಾತ್ವ ಕುರುವತ ಕರ್ಮ ಸ್ಖಲನಾತ್ ಪಾಪ ಕಾರಣಂ. ಕರ್ಮದ ದಾರಿಯಲ್ಲಿ ಹೊರಟಿದ್ದೀರಿ, ಆದರೆ ಕರ್ಮದ ಬಗ್ಗೆ ಸರಿಯಾದ ಅರಿವಿಲ್ಲ. ಸರಿಯಾದ ಅರಿವು ಅಂದರೆ ಕೆಲವ್ರಿಗೆ ಆಚಮನ ಮಾಡೋದೆಲ್ಲ ಚೆನ್ನಾಗಿ ಗೊತ್ತಿತ್ತು, ಫಸ್ಟ್ ಕ್ಲಾಸ್ ಗೊತ್ತು, ಏನು ಅದು ಹೇಗೆ ಮಾಡಬೇಕು ಕ್ಲೀನಾಗಿ ಗೊತ್ತಿತ್ತು, ತಿಳ್ಕೊಂಡು ಮಾಡ್ತಾರೆ. ಅದು ಪ್ರಯೋಜನ ಇಲ್ಲ. ನಿಜವಾದ ಅರಿವು ಏನು ಗೊತ್ತಾ? ಈ ಕರ್ಮ ಮಾಡಿಸ್ತಿರೋದು ದೇವರು. ಈ ಕೈಯನ್ನು ಈ ಆಚಮನ ಮಾಡುವ ಹಿಂಗೆ ಬಗ್ಗಿ ಮಾಡುವ ಹಾಗಿಲ್ಲ, ಅದು ಬಾಯಿ ಕೈ ಹತ್ತಿರ ಬರಬಾರ್ದು, ಬಾಯಿ ಹತ್ತಿರನೇ ಕೈ ಹೋಗಬೇಕಂತ. ಇದೆಲ್ಲ ತುಂಬ ಕ್ರಮ. ನಮಗೇನು ಬರಲ್ಲ ಅನ್ನೋದು ಗೊತ್ತಾದರೆ ಸಾಕಾಗಿದೆ. ಅದು ನಮ್ಮಷ್ಟು ಚೆನ್ನಾಗಿ ಯಾರು ಮಾಡ್ತಾರೆ ಅಂತ ಇದ್ದರೆ ಯಾವ ಬರೋದೇ ಇಲ್ಲ. ಅಂದರೆ ಎಲ್ಲ ತಿಳ್ಕೊಂಡಿದ್ದಾನೆ, ಆದರೆ ಒಂದು ತಿಳ್ಕೊಂಡಿಲ್ಲ. ಯಾವುದಂದರೆ ಈ ಕರ್ಮ ಭಗವಂತನ ಅರ್ಪಣೆಗಾಗಿ ಮಾಡ್ತಾ ಇದ್ದೇನೆ, ಈ ಕರ್ಮವನ್ನು ಭಗವಂತ ಮಾಡಿಸ್ತಾ ಇದ್ದಾನೆ. ಮೇಯ್ನ್ ಇದು ಆಚಾರ್ಯರು ಹೇಳುವಂತೂ ಅಜ್ಞಾತ್ವ ಅಂತ ತಿಳಿಬೇಕಾದ್ದನ್ನು ತಿಳ್ಕೊಂಡಿಲ್ಲ. ಬೇರೆ ಕರ್ಮ ಬೇಕಾದ ಕರ್ಮ ಮಾಡ್ತಾ ಇದ್ದಾನೆ. ಆ ಅರಿವಿಲ್ಲದೆ ಮಾಡಿದ ಕರ್ಮವೇ ಕರ್ಮದ ಒಳಗಿನ ಸ್ಖಾಲಿತ್ಯ, ಎಡವುವಿಕೆ. ಎಲ್ಲಿ ನಿಮ್ಮದು ಮಿಸ್ಟೇಕ್ ಆಗಿದೆ ಕರ್ಮದಲ್ಲಿ ಅಂದರೆ ಎಲ್ಲ ಸರಿಗೆ ಮಾಡಿದ್ದೀರಿ, ಆದರೆ ದೇವರಿಗೆ ಅರ್ಪಣೆ ಮಾಡಬೇಕು ಭಾವನೆಯೇ ಇಲ್ಲ. ಈ ಮಾಡಿದ ಕರ್ಮದಿಂದ ಬರುವ ಫಲಕ್ಕೆ ನಾನು ಓನರ್ ಅಂತ ತಿಳ್ಕೊಂಡಿದ್ದೀರಿ, ಮತ್ತು ನಾನೇ ಮಾಡ್ತಿರೋದು ಅನ್ನುವ ಅಹಂಕಾರ ಇದೆ. ಈ ಎಲ್ಲ ಪ್ರಯೋಜನ ಇಲ್ಲ. ಈ ಪಾಪ ಬರಬಾರ್ದು, ಕರ್ಮದ ನಡುವೆ ನಿಮಗೆ ಸ್ಖಲನ ಆಗಬಾರ್ದು ಅಂತಾದರೆ ತದೇವ ಅದೇ ಕರ್ಮವನ್ನು ಸೇಮ್ ಅರ್ಪಯತೋ ವಿಷ್ಣು ನೈವ ಪಾಪಾಯ ತದ್ಭವೇತ್. ಅದೇ ಕರ್ಮ ದೇವರಿಗೆ ಅರ್ಪಣೆ ಮಾಡಿಬಿಡಿ. ತುಂಬ ಚೆನ್ನಾಗಿದೆ. ದಾಸರು ಎಂಥ ಉದಾಹರಣೆಗಳು ಕೊಡ್ತಾರೆ.
ನೀವು ಎಲ್ಲಿಂದಲೋ ಬರ್ತಾಯಿದ್ದೀರಿ, ಬೇರೆ ದೇಶದಿಂದ ಬೇಕಾದಷ್ಟು ಐಟಮ್ಸ್ ತಂದಿದ್ದೀರಿ, ಕಸ್ಟಮ್ಸ್ನವರು ಹಿಡ್ಕೋತಾರೆ. ಆದರೆ ಅಲ್ಲಿ ಕಟ್ಟಬೇಕಾದ ಟ್ಯಾಕ್ಸ್ ಕಟ್ಟಿಬಿಟ್ರೆ ಬಿಟ್ಬಿಡ್ತಾರೆ ಅಲ್ವಾ? ಆದರೆ ದಾಸರು ಹೇಳ್ತಾರೆ, ದೇವರಿಗೆ ಟ್ಯಾಕ್ಸ್ ಕಟ್ಟೋದಲ್ಲ, ಆ ಕರ್ಮ ನೀವೇನು ತೊಗೊಂಡು ಬಂದಿದ್ದು ನಾ ಮಾಡಿದೆ ಅದನ್ನೇ ಕೊಟ್ಬಿಡ್ಬೇಕಂತ. ನೀವು ತಂದಿರೋ ಐಟಮ್ನೇ ಅವ್ರಿಗೆ ಕೊಟ್ಬಿಟ್ರೆ ಮತ್ತು ಟ್ಯಾಕ್ಸ್ ಯಾಕೆ ಕೇಳ್ತಾರೆ? ನೀವು ಐಟಮ್ ಹಿಡ್ಕೊಂಡು ಬಂದರೆ ಮಾತ್ರ ಕೇಳ್ತಾರೆ, ಐಟಮ್ನೇ ಅಲ್ಲೇ ಬಿಟ್ಬಿಟ್ರೆ ಬೇಡ ನಮ್ದಲ್ಲ ಸಾರ್ ಇದು ಮುಗಿದೋಯ್ತು. ನೀವು ತಂದರೆ ಮಾತ್ರ ಟ್ಯಾಕ್ಸ್. ದಾಸರಂತಾರೆ, ಸರಕು ಒಪ್ಪಿಸಿದ ಮೇಲೆ ಸುಂಕ ಉಂಟೆ ಅಂತಾರೆ. ಸರಕು ಅಂದರೆ ನೀವು ತಂದಿರೋ ಐಟಮ್ಸ್ ಅದನ್ನೇ ಒಪ್ಪಿಸ್ಬಿಟ್ರೆ, ಏನೇನು ಬೆಳಗ್ಗೆಯಿಂದ ಮಾಡಿದ್ದೀರಿ ಅದನ್ನೇ ಪೋಪು ದಿಪ್ಪುದು ಬಪ್ಪುದೆಲ್ಲವ ರಮಾಪತಿಗೆ ಅದೇ ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬಿಟ್ರೆ ಅದರ ಮೇಲೆ ಟ್ಯಾಕ್ಸ್ ಇಲ್ಲ. ನೀವು ಯಾವುದಾದ್ರು ನಂದು ಅಂದರೆ ಕಟ್ಟಿದೆಯಾ ಟ್ಯಾಕ್ಸು ಅಂತಾನೆ. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಅಂದ್ರಿ ನೋ ಟ್ಯಾಕ್ಸ್, ಅದನ್ನೇ ಅಂತಾರೆ. ತದೇವ ಅರ್ಪಯತೋ ವಿಷ್ಣು ನೈವ ಪಾಪಾಯ ತದ್ಭವೇತ್. ಹಾಗಾಗಿ ನಿಮಗೆ ಪಾಪ ಬರಬಾರ್ದು ಅಂದರೆ ಲೋಪದಿಂದ ಕೂಡಿದ ಕರ್ಮವನ್ನು ಆ ಭಗವಂತನಿಗೆ ಮರೆಯದೆ ಅರ್ಪಣೆ ಮಾಡಿ, ಲೋಪದಿಂದ ಉಂಟಾಗುವ ಪಾಪದ ಲೇಪ ಆಗದ ಹಾಗೆ ಆ ಭಗವಂತ ಮಾಡ್ತಾನೆ. ಮನೋದೋಷವಿಹೀನಸ್ಯಾನತು ದೋಷವತ್ ಕ್ವಚಿತ್. ತುಂಬ ಅದ್ಭುತವಾದ ಮಾತು ಇದು. ಈ ಮಾತುಗಳಿಗೆ ಭಾಗವತದ ವೇದವ್ಯಾಸದೇವರ ಮಾತಿಗೆ ಸರಿಯಾದ ಅರ್ಥವನ್ನು ಬರೆಯುವ ಯೋಗ್ಯತೆ ವೇದವ್ಯಾಸದೇವರ ಎಲ್ಲ ಮಾತುಗಳನ್ನು ಬಲ್ಲ ಸರ್ವಜ್ಞರಿಗೆ ಮಾತ್ರ ಸಾಧ್ಯ. ಆಚಾರ್ಯರನ್ನು ಭೂಮಿಯಲ್ಲಿ ಅವತಾರ ಮಾಡುವ ಸಂದರ್ಭದಲ್ಲಿ ಭಗವಂತ ಇದನ್ನೇ ಯೋಚನೆ ಮಾಡಿದ್ದು, ನನ್ನ ಮಾತನ್ನು ಸರಿಯಾಗಿ ಅರ್ಥನ ಮಾಡಬೇಕಾದ್ರೆ ಅವರು ಸರ್ವಜ್ಞರಾಗಿರಬೇಕು. ಸರ್ವಜ್ಞಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನಮಬಾಷೆ. ಭಗವಂತ ವಾಯುದೇವರಿಗೆ ಯಾಕೆ ಕಳಿಸಿದ್ದು? ಸರ್ವಜ್ಞರು, ನನ್ನ ಎಲ್ಲ ಮಾತನ್ನು ತಲೆಯಲ್ಲಿ ಹೊತ್ತಿಕೊಂಡಿರುವವರು. ಹಾಗಾಗಿ ವೇದವ್ಯಾಸದೇವರು ಈ ಭಾಗವತದ ಈ ಮಾತಿನ ಒಳ ಅರ್ಥವನ್ನು ಮತ್ತೆಲ್ಲಿ ವಿಶದಪಡಿಸಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ. ಆ ಗ್ರಂಥವನ್ನು ಉದಾಹರಿಸ್ತಾ ಅವರು ಹೇಳ್ತಾ ಇದ್ದಾರೆ, ಮನೋದೋಷ ವಿಹೀನಸ್ಯ ನಸು ದೋಷವತ್ ಕ್ವಚಿತ್. ಯಾರಿಗೆ ಮನದ ದೋಷಗಳು ಇಲ್ಲ, ಮನದ ದೋಷ ಅಂದರೆ ಅಹಂಕಾರ ಭಾವನೆ, ಫಲದ ಕಾಮನೆ, ಇದು ಮನಸ್ಸಿನ ಒಳಗೆ ದೋಷ. ಈ ದೋಷ ಇಲ್ಲ ಅಂತಾದರೆ ಇನ್ಯಾವ ದೋಷವೂ ನಿಮಗೆ ಅದು ಲೇಪ ಆಗೋಲ್ಲ. ಏನು, ನೀವು ಕರ್ಮ ಮಾಡುವಾಗ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿರುತ್ತೆ, ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾದ್ದಿಲ್ಲ. ದೇವರ ಸ್ಮರಣೆ ಇದ್ದರೆ ದೊಡ್ಡ ದೊಡ್ಡ ಪಾಪಗಳನ್ನೇ ಪರಿಹಾರ ಮಾಡುವವನಿಗೆ ಸಣ್ಣ ಪುಟ್ಟ ತಪ್ಪುಗಳನ್ನು ಪರಿಹಾರ ಮಾಡುವ ತಾಕತ್ತಿಲ್ಲ ಭಗವಂತನ ನಾಮಕ್ಕೆ. ನಿನ್ನ ನಾಮಕ್ಕೂ ಹೋಗಲಾಗದ ಪಾಪ ಮಾಡಲಾಪೆ ನಾನಾ ಹರಿಯೇ ಅಂತಾರೆ ಗೋಪಾಲದಾಸರಾಯರು. ಅದರಿಂದ ನಿಮ್ಮಲ್ಲಿ ಮನೋದೋಷ ಇಲ್ಲ ಅಂತಾದರೆ, ಅಹಂಕಾರ ಇಲ್ಲ, ಮಮಕಾರ ಇಲ್ಲ, ಇಂದ್ರಿಯ ನಿಗ್ರಹ ಇದೆ ಅಂತಾದರೆ, ಅಷ್ಟೇ ಅಲ್ಲ, ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತ ಅಸದ್ಭಕ್ತಿಸ್ತಥಾ ಸ್ನೇಹೋ ಬಹುಮಾನ ಮಥಾಪಿವ. ಯಾರನ್ನು ಹೇಗೆ ತಿಳ್ಕೊಳ್ಬೇಕು ಹಾಗೆ ತಿಳ್ಕೊಂಡು ಅವರವರಿಗೆ ಕರ್ಮವನ್ನು ಅರ್ಪಿಸಬೇಕು. ಇದರ ಒಟ್ಟು ಸಾರಾಂಶ, ನೀವು ಯಾವುದೇ ಕರ್ಮ ಮಾಡುವಾಗ, ಅರ್ಪಣೆ ಮಾಡುವಾಗ, ಕರ್ಮ ಮಾಡುವ ವ್ಯಕ್ತಿಗೆ ಭಗವಂತನ ಭಕ್ತರಾದ ಬ್ರಹ್ಮಾದಿಗಳಲ್ಲಿ ತಾರತಮ್ಯಕ್ಕೆ ಅನುಸಾರವಾದ ಭಕ್ತಿ ಬೇಕು. ನಮಗೇನು ಎಲ್ಲ ಒಂದೇ ಅಂಥೇಳಿ ನೆನ್ನೆ ಹೇಳಿದ್ನಲ್ಲ, ಎಲ್ಲ ಒಂದೇ ತಟ್ಟೆಯಲ್ಲಿಟ್ಟು ಅಭಿಷೇಕ ಮಾಡಿ ಅದೆಲ್ಲ ಮಾಡುವ ಹಾಗಿಲ್ಲ ಅಂತೆ. ಕೇವಲ ಅವಶ್ಯಕವು ಅಂತಾರೆ ದಾಸರಾಯರು. ದೇವ ದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅಂದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ನೀವು ವೇದದಲ್ಲಿ ಹೇಳಿದ ಕರ್ಮವನ್ನೇ ಮಾಡ್ತಾ ಇದ್ದೀರಿ, ಆದರೆ ನಿಮಗೆ ದುಃಖ ಬರುತ್ತೆ. ಕಾರಣ ಇನ್ನೊಂದು ಆಚಾರ್ಯ ಆ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾರೆ, ದೇವರು ಶಾಸ್ತ್ರದಲ್ಲಿ ಹೇಳಿದ ಕರ್ಮವನ್ನು ಮಾಡುವ ಸಂದರ್ಭದಲ್ಲಿ ದುರ್ಜನರಲ್ಲಿ ಭಕ್ತಿ ಸ್ನೇಹ ಮಾಡಬಾರ್ದು. ನೀವು ದುರ್ಜರ ಒಟ್ಟಿಗೆ ಸ್ನೇಹ, ಕೆಟ್ಟ ಜನರ ಸಹವಾಸದಲ್ಲಿ ಸ್ನೇಹ ಮಾಡ್ತಾ, ಅವರನ್ನು ಆದರ ಮಾಡ್ತಾ ದೇವರಲ್ಲಿ ಭಕ್ತಿ ಮಾಡಿದರೆ ಭಗವಂತ ಅಂತ ಈ ಭಕ್ತಿ ಯಾರಿಗೆ ಬೇಕು ತೊಗೊಂಡೋಗಂತ. ಅಯೋಗ್ಯರ ಜೊತೆ ಏನು ನಿಮ್ಮ ಕಥೆ ಹೇಳ್ತೀನಿ, ಭಾಳ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ. ದುರ್ಯೋಧನ
ಎಂಥ ಅಡುಗೆ ಮಾಡಿಸ್ಕೊಂಡು ಕಾಯ್ತಾ ಇದ್ದ, ಎಂಥ ಕೃಷ್ಣ ಬರ್ತಾನೆ ಅಂತ ಎಂಥ ದೊಡ್ಡ ದೊಡ್ಡ ಹೂವಿನ ಹಾರಗಳು, ತುರಾಯಿಗಳು, ಶಾಲ್ಗಳು, ಬ್ಯಾಂಡ್ ಸೆಟ್ಟು ಎಲ್ಲರನ್ನೂ ಇಟ್ಕೊಂಡು ಕಾಯ್ತಾ ಇದ್ದ. ಕೃಷ್ಣ ಬಂದ, ಹಾರ ತಗೊಂಡು ಹೋದ ಹಾಕಲಿಕ್ಕೆ ಅಂತ. ನಮ್ಮ ಮನೆಗೆ ಇವತ್ತು ಬರಬೇಕು ತೀರ್ಥಪ್ರಸಾದಕ್ಕೆ, ಬೇಕಾ ತೀರ್ಥಪ್ರಸಾದ ಕರೆದಿಲ್ಲ, ಊಟಕ್ಕೆ ಅಂದ, ಡಿನ್ನರು ಅಂದ. ಕೃಷ್ಣ ಅಂದ, ಬರಲ್ಲಪ್ಪ, ನೀನೇ ಪಾಪ ಮಾಡಿದ್ಯಾ, ಬೇಕಾದ ಅಡುಗೆ ಮಾಡಿದ್ಯಾ, ನಾ ಬರ್ತೀನಿ ಅಂತ ನಿಂಗೆ ಬಾರಿ ಅಟ್ಟೆ ಅಲ್ಲ. ದುರ್ಯೋಧನ ಹೇಳ್ತಾನೆ, ಕೃಷ್ಣ ಬೇರೆದೆಲ್ಲ ಬಿಟ್ಬಿಡು, ನಾನು ನೀನು ಬೀಗರು ಅಂತಾನೆ. ಬೀಗರು ದುರ್ಯೋಧನನ ಮಗಳನ್ನ ಕೃಷ್ಣನ ಮಗನ ಕೊಟ್ಟಿದ್ರು. ಎಂಥ ಸಂಬಂಧಗಳು ನೋಡಿ. ನಾವಿವತ್ತು ಬೀಗರು ಹೋ ಅಂತಿರ್ತೀವಿ. ಕೃಷ್ಣಂದೇ ಬೀಗತನ ಹೀಗಿರುವಾಗ ಏನು ಮಾಡೋಕ್ಕಾಗಲ್ಲ. ಕೃಷ್ಣ ಅಂದ, ಪಾಂಡವಾನ್ ದ್ವಿಷಸೇ ರಾಜನ್, ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣ ಪಾಂಡವ. ದುರ್ಯೋಧನ ಅಂತಾನೆ, ನಾನು ನಿನ್ನ ಜೊತೆ ಎಂದಾರು ಫೈಟಿಂಗ್ ಮಾಡಿದ್ದೀನ? ನಿನ್ನಲ್ಲಿ ನಾನು ಯಾವತ್ತರ ನಾನು ಇದು ಮಾಡಿದ್ದೀನ? ಏನಾರು ಹೇಳಿದ್ದೀನ? ದೋಷವನ್ನು ಮಾಡಿದ್ದೀನಿ, ದ್ವೇಷವನ್ನು ಮಾಡಿದ್ದೀನ? ದೇವರಂದ, ನನ್ನಲ್ಲಿ ಮಾಡಬೇಕಾದಿಲ್ಲ, ನನ್ನಲ್ಲಿ ಭಕ್ತಿ ಮಾಡಿದ್ರು ನೋ ಯೋಸ್. ಯಾಕೆ? ದುರ್ಜನರಲ್ಲಿ ಭಾರಿ ಭಕ್ತಿ ಸಹವಾಸ ಬೇಡ ಅಂತಾನು. ಇನ್ನು ಭೀಷ್ಮಾದಿಗಳು ಕರೆದ್ರು, ದ್ರೋಣಾಚಾರ್ಯ ಕರೆದ್ರು. ಕೃಷ್ಣ ಹೇಳ್ದ, ನಿಮ್ಮ ಮನೆಗೂ ಬರಲ್ಲ, ನೀವೇನು ಕರಿಬೇಡಿ, ಕರಿಬೇಕು ಅಂತೇಳೋದೇ ಇಟ್ಕೊಂಡು ನಿಮ್ಮ ಮನೆ ಬರಲ್ಲ. ಯಾಕಂದರೆ ಭೀಷ್ಮಾಚಾರ್ಯರು 525 ವರ್ಷ ಭಗವಂತನ ಬಗ್ಗೆ ತಿಳಿದ ಮಹಾನುಭಾವರು. ಎಂಥ ದೊಡ್ಡ ಪ್ರತಿಜ್ಞೆ ಅವ್ರ ಜೀವನದಲ್ಲಿ, ಎಂಥ ವ್ರತ. ನಾವು ಚಾತುರ್ಮಾಸ್ಯ ವ್ರತ ಮಾಡಲಿಕ್ಕೆ ಸಾಕಾಗುತ್ತೆ. ಅವರು ದೇವವ್ರತ. ದೇವವ್ರತ ಅಂದರೆ ಕ್ರೀಡೆಯನ್ನೇ ಬಿಟ್ಟವರು, ಸ್ತ್ರೀ ಜೊತೆಗೆ ವಿಹಾರ ಮಾಡುವಂಥ ಕ್ರೀಡೆಯನ್ನೇ ತ್ಯಾಗ ಮಾಡಿ ಆ ಜನ್ಮ ಬ್ರಹ್ಮಚರ್ಯವನ್ನು ಧಾರಣೆ ಮಾಡಿದ ಅತ್ಯಭೂತಪೂರ್ವವಾದ ಪ್ರತಿಜ್ಞೆ ಮಾಡಿದ ಮಹಾನುಭಾವರು. ದ್ರೋಣಾಚಾರ್ಯರು ಎಂಥ ಶಸ್ತ್ರಾಸ್ತ್ರ ಎರಡು. ಪರಶುರಾಮ ದೇವರು ಶಿಷ್ಯರು, ಬ್ರಾಹ್ಮಣರು, ಉಂಚ ವೃತ್ತಿಯಿಂದ ಬದುಕು ನಡೆಸಿದ ಮಹಾನುಭಾವರು ದ್ರೋಣಾಚಾರ್ಯರು. ಆದರೆ ದುರ್ಜನರಲ್ಲಿ ಸ್ನೇಹ, ಅಯೋಗ್ಯರ ಒಟ್ಟಿಗೆ ಭಾರೀ ಪ್ರೀತಿ. ಎಂಥ ವೇದೋಕ್ತ ಕರ್ಮ ಮಾಡಿದರೂ ಭಗವಂತ ಸ್ವೀಕಾರ ಮಾಡಲು ಭಾಳ ಎಚ್ಚರಿಕೆಯಿಂದಿರಬೇಕು. ಹೇಗಿದ್ರು ನಾವು ಮುದ್ರೆಗೊಪ್ಚನ ಹಚ್ಕೊಳ್ತಾ ಇದ್ದೀವಿ, ದೇವ್ರ ಪೂಜೆ ಮಾಡ್ತಾ ಇದ್ದೀವಿ, ಟೈಮ್ ದಾನ ಧರ್ಮ, ನಮ್ಮ ಸಮಯ ಯಾರು ಅಂದ್ಕೊಂಡಿದ್ದು ಬಿಟ್ರೆ ಗೊತ್ತಿಲ್ಲ. ನಮ್ದು ಎಲ್ಲಿ ತೂತಾಗಿದೆಯೋ, ಎಲ್ಲಿ ಸೋರ್ಕೊಂಡು ಹೋಗ್ತಾ ಇದೆಯೋ, ಯಾಕೆ ದೇವ್ರು ತಲುಪ್ತಾ ಇಲ್ವೋ. ಕೆಲವರಂತ ಎಷ್ಟು ಮಾಡ್ತೀವಿ ಆಚಾರ ನಾವು, ದೇವರು ನಮಗೇನು ಯಾವುದೂ ಆಗ್ತಾನೇ ಇಲ್ಲ ಅಂತ. ಆದರೆ ಎಲ್ಲಿ ಸೋರೋಗಿದೆ ಗೊತ್ತಿಲ್ಲ. ಇದೆಲ್ಲ ಸೋರುವ ಜಾಗಗಳು ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಆ ಸಂದರ್ಭದಲ್ಲಿ ತಿಳಿಸುವಂಥದ್ದು ನೋಡಿ, ಹೇಳ್ತಾರೆ ಒಂದು ಕೆಲಸ. ಅದೇನೆಂದರೆ, ತಂದು ಒಂದು ಕೆಲಸ, ತನಗಿತ್ತ ಉತ್ತಮರದು ಒಂದು ಕೆಲಸ. ಆಗ ನಾವು ಯಾವುದು ಮಾಡಬೇಕು? ಯಾರೋ ಬರ್ತಾರೆ ವಯಸ್ಸಾದವರು, ಭಾಳ ಉತ್ತಮರು, ಅವರೇನೋ ಒಂದು ಕೆಲಸ ಹೇಳ್ತಾರೆ, ನಮಗೋ ಪುರುಸೊತ್ತೇ ಇಲ್ಲ, ನಮಗೆ ಹೇಳ್ತಾರೆ. ನಾವೇನಂತೀವಿ, ಅಯ್ಯೋ ನಿಮ್ದು ಇದ್ದದ್ದೇ, ನಂದಿದೆ ಕೆಲಸ, ಅದು ಮುಗಿಸ್ಕೊಂಡು ಬರ್ತೀನಿ ನೋಡೋಣ, ಆಮೇಲೆ ಪುರುಸೊತ್ತಾದರೆ ಮಾಡ್ತೀನಿ ಅಂತಾನಲ್ಲ. ಅವನು ಎಷ್ಟು ದಾನ ಧರ್ಮ ವೇದೋಕ್ತ ಕರ್ಮ ಮಾಡಿದರೂ ನಂಗೆ ಹಿಡಿಸಲ್ಲ ಅಂತ. ನೋಡಿ ಇದೆಷ್ಟು ಆಶ್ಚರ್ಯ. ನಮಗಿಂತ ಉತ್ತಮರದು ಒಂದು ಕೆಲಸ ಬಂದಾಗ ನಾವು ನಮ್ಮ ಕೆಲಸವನ್ನು ಬಿಟ್ಟು ಸೋತ್ತಮರು ನಮಗಿಂತ ಉತ್ತಮರಾದ ಕೆಲಸವನ್ನು ಮಾಡುವ ಬಯಕೆಯಿಂದ ನಾವು ಮಾಡಬೇಕಂತದ. ನೋಡಿ, ನೀವು ನೋಡ್ಬೋದು, ತುಂಬ ದೊಡ್ಡವರು. ನೀವೇನಾರು ಅವರಲ್ಲಿ ಕಷ್ಟ ಕಾರ್ಪಣ್ಯ ಅಂತ ಹೇಳ್ಕೊಂಡ್ರೆ ಆಗತ್ತೆ ಅಂತಾದರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅನ್ನಲ್ಲ, ತತ್ಕ್ಷಣದಲ್ಲೇ ಅವ್ರ ಕೈಲಾಗೋದನ್ನು ಮಾಡಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಯಾರಿಗಾರು ನಮ್ಮಿಂದ ಉಪಕಾರ ಆದರೆ ಅದು ಭಗವಂತ ತೃಪ್ತನಾಗ್ತಾನೆ ಅನ್ನುವ ಭಾವನೆ. ಅಂತಹ ದೊಡ್ಡ ಗುಣ ನಮ್ಮಿಂದ. ಯದ್ಯಪಿ ಆ ಕೆಲಸ ಆಗ್ತಿದ್ರೂ ನಮ್ಮ ಕೆಲಸವೇ ನಮಗೆ ದೊಡ್ಡದಾಗತ್ತೆ, ಇನ್ನೊಬ್ಬರ ಕೆಲಸ ದೊಡ್ಡದಾಗಲ್ಲ. ನಾವು ನಮ್ಮ ಕೆಲಸ ಬಿಟ್ಟು ನಾವು ಇನ್ನೊಬ್ಬರ ಕೆಲಸ ಮಾಡಲಿಕ್ಕೆ ಹೋಗೋಲ್ಲ, ಅದರೊಳಗೂ ಸೋತ್ತಮರ ಜೊತೆಗಂತೂ ಹೋಗೋದೇ ಇಲ್ಲ. ಅದು ಅಂತಹವ ಎಷ್ಟು ದೇವರಲ್ಲಿ ಭಕ್ತಿ ಮಾಡಿದರೂ ಕೂಡ ಪ್ರಯೋಜನ ಆಗಲ್ಲ. ಆಮೇಲೆ ಯದ್ಯಪಿ ವೇದೋಕ್ತ ಕರ್ಮವನ್ನೇ ಮಾಡ್ತಾ ಇದ್ದೀರಿ, ಆಗಲೂ ನಿಮಗೆ ಆಗ್ತಿಲ್ಲ, ದೇವರ ಅನುಗ್ರಹ ಆಗ್ತಿಲ್ಲ, ಅದೆಲ್ಲ ಹಾಳಾದ ಕರ್ಮ ಆಗತ್ತೆ. ಕಾರಣ ಏನು ಗೊತ್ತಾ? ಆಚಾರ್ಯರು ತಿಳಿಸ್ತಾರೆ, ನಮಗಿಂತ ಉತ್ತಮರ ಜೊತೆಗೆ ನಮ್ಮನ್ನು ಕಂಪೇರ್ ಮಾಡಿಕೊಂಡು ನಾನೇನು ಕಡಿಮೆ ಅಂದ್ಕೊಂಡ್ರೆ ಸಾಕಂತ ಹೋಯ್ತು. ಎಷ್ಟು ಸ್ವಾಮಿಗಳಿಗೊಂದು ಸೀಟ್ ಹಾಕಿರ್ತಾರೆ, ಅವ್ನು 4-5 ಚೇರು, ಸ್ವಾಮಿ ಪಕ್ಕ ಹೋಗಿ ಕೂತ್ಬಿಡೋದು. ನಿಮಗೆ ಜ್ಞಾಪಕ ಇರಲಿ, ಈ ಕೃಷ್ಣ ಕಂಸನ ಸಂಹಾರ ಮಾಡಿದ. ಕಂಸನ ಸಂಹಾರ ಮಾಡಿದ ಮೇಲೆ ಕೃಷ್ಣ ತ್ರಿವಕ್ರೆಯ ಮನೆಗೆ ಹೋದರೆ ಆ ಕೃಷ್ಣನ ಜೊತೆಗೆ ಕೃಷ್ಣನ ಪರಮ ಸ್ನೇಹಿತ ಉದ್ದವನು ಹೋಗಿದ್ದ. ಅಕ್ರು ಈ ಯಾವ ತ್ರಿವಕ್ರೆ ಕೃಷ್ಣನ ನೋಡಿದ ತಕ್ಷಣ ಜೊತೆಲಿ ಬಂದವ್ರು ನೋಡಿ ಎಲ್ಲರಿಗೆ ಆಸನ ಹಾಕಿದ್ಲಂತೆ. ಕೃಷ್ಣ ಬಂದು ಕೂತ.
ಆದರೆ ಈ ಉದ್ಧವ ಇವರೆಲ್ಲ ಏನಿದ್ದಾರೆ ಯಾರು ಕೃಷ್ಣನ ಒಟ್ಟೊಟ್ಟಿಗೆ ಕೂತ್ಕೊಳ್ಳಿಲ್ಲ. ಆ ತ್ರಿವಕ್ರೆ ಕೊಟ್ಟರೆ ಆಸನವನ್ನು ಸ್ಪರ್ಶ ಮಾಡಿ ಕೆಳಗೆ ಕೂತ್ರಂತೆ, ಕೃಷ್ಣನ ಮೇಲೆ ಕೂಡಿಸಿ ಕೆಳಗೆ ಕೂತ್ರು. ಇದು ಭಾಗವತದಲ್ಲಿ ಬರುವ ಕಥೆ. ನಾವು ಏನೋ ಕೂತ್ರು ಇಲ್ಲ, ಇದು ಆಚಾರ್ಯರು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ನೀವು ಮಾಡುವ ವೇದೋಕ್ತ ಕರ್ಮ ಭಗವಂತನಿಗೆ ತಲುಪಬೇಕಾದರೆ, ಆ ಕರ್ಮ ಸರಿಯೇ ಆಗಬೇಕಾದ್ರೆ ನಿಮ್ಮ ಜೀವನದಲ್ಲಿ ಇಂಥ ತಪ್ಪುಗಳನ್ನು ಮಾಡಿದರೆ, ಈ ದೋಷ ನಿಮ್ಮಲ್ಲಿದ್ದರೆ ಇದು ಭಗವಂತನ ಅನುಗ್ರಹಕ್ಕೆ ಕಾರಣ ಆಗೋಲ್ಲ. ಹಿರಿಯರು ತನಗೆ ಸಮಾನ ಅಂತ ತಿಳ್ಕೊಳ್ಳೋದೇ ದೊಡ್ಡ ತಪ್ಪು. ಇಷ್ಟು ಹೇಳಿದ ಮೇಲೆ ಇನ್ನೊಂದು ಅಂಡರ್ಸ್ಟುಡ್, ಹಿರಿಯರಿಗೆ ನೀವು ಸಮಾನರೇ ಅಲ್ಲ ಅಂದಮೇಲಂತೂ ಉತ್ತಮರಂತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ವೇದೋಕ್ತ ಕರ್ಮವನ್ನೇ ಮಾಡ್ತಾ ಇದ್ದೀರಿ, ಯಾವುದು ಶಾಸ್ತ್ರದಲ್ಲಿ ಹೇಳಿದೆ ಅದೇ ಮಾಡ್ತಾ ಇದ್ದೀರಿ, ಆದರೂ ನಿಮಗೆ ದೇವರ ದಯ ಆಗಲಿಲ್ಲ, ದೇವರಿಗೆ ಅದು ತಲುಪ್ತಾ ಇಲ್ಲ. ಕಾರಣ ಹೇಳ್ತಾರೆ, ಯಾರೋ ದೊಡ್ಡವರು ಬಂದು ನಿಮಗೇನೋ ಒಂದು ಕರ್ಮವನ್ನು ಹೇಳ್ತಾರೆ. ಯದ್ಯಪಿ ನಿಮಗೆ ದಷ್ಟಪುಷ್ಟವಾಗಿದ್ದೀರಿ, ಮಾಡಲಿಕ್ಕಾಗತ್ತೆ, ಆದರೆ ಅವ್ರ ಮುಂದೆ ಇಲ್ಲದ ಸೋಗು ಹಾಕಿ ತಾನು ಅಶಕ್ತ, ನನಗಿದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ಶಕ್ತ ಸ್ಯಾತ್ ಅಶಕ್ತವತ್ತು. ಶಕ್ತ ಅವನು ಯದ್ಯಪಿ ಆ ಕೆಲಸವನ್ನು ಮಾಡಲಿಕ್ಕೆ ಯೋಗ್ಯ, ಏಕಾದಶಿ ನನ್ನ ಕೈಲಾಗಲ್ಲಪ್ಪ ಅಂತ ದ್ವಾದಶಿನೇ ಅಂದ್ಕೊಂಡ್ಬಿಡು, ಮುಂದೆ 14ನೇ ತಾರೀಕು ಏಕಾದಶಿ ಅಲ್ಲ, ನಂಗೆ ಗೊತ್ತಿಲ್ಲ ಟೈಮ್, ಸುಮ್ಮನೆ ಕೆಲವರು ಹೇಳಿದ್ರು ಅಂತೇಳಿ ಹೌದಾ ನೋಡ್ತೀನಿ ಆದರೆ ಮಾಡ್ತೀನಿ, ನನ್ನ ಕೈಲ ಸಾಧ್ಯ ಇಲ್ಲ ಅಂತ ಶಕ್ತನಾಗಿದ್ದರೂ ಅಶಕ್ತನಂತೆ ದೊಡ್ಡವರ ಮುಂದೆ ತನ್ನನ್ನು ತಾನು ತೋರ್ಪಡಿಸಿಕೊಂಡ ಅಂದರೆ ಅದು ತುಂಬ ದೊಡ್ಡ ತಪ್ಪು. ಅವನೇನು ಕರ್ಮ ಮಾಡಿದ್ರೂ ದೇವರು ಸ್ವೀಕಾರ ಮಾಡಲ್ಲ. ಇದು ಕರ್ಮತಂತ್ರ ಅನ್ನುವ ಗ್ರಂಥದಲ್ಲಿ ಹೇಳಿದ ಮನಸ್ಸಿನ 10 ದೋಷಗಳ ಪಟ್ಟಿಯನ್ನು ಆಚಾರ್ಯರು ಈ ಸಂದರ್ಭದಲ್ಲಿ ತೋರಿಸ್ತಾ ಇದ್ದಾರೆ. ಯಾರಾದರೂ ಈ ಎಲ್ಲ ದೋಷಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಕರ್ಮ ಮಾಡ್ತಾ ಇದ್ದಾನೆ ಅಂತಾದರೆ ಅವನು ಮಾಡುವ ಕರ್ಮ ಅದು ವೇದೋಕ್ತ ಕರ್ಮವಾಗಿದ್ದರೂ ಕೂಡ ನಿಷಿದ್ಧ ಕರ್ಮ ಆಗತ್ತೆ, ವಿಕರ್ಮ ಆಗತ್ತೆ, ಭಗವಂತನ ಪ್ರೀತಿಗೆ ಅದು ಕಾರಣ ಆಗೋಲ್ಲ. ಅದರಿಂದ ಇಂಥ ಕರ್ಮಗಳು ಪ್ರಯೋಜನಕ್ಕೆ ಬರೋಲ್ಲ. ಆಮೇಲೆ ಆಶು ಹೃದಯ ಗ್ರಂಥಿಂ ನಿರ್ಜಿಹೀರ್ಷು ಪರಾತ್ಮನ ವಿವಿಧೋ ಚರಿದ್ದೇವಂ ತಂತ್ರೋಕ್ತೇನ ಚ ಕೇಶವಂ. ಈ ಮನಸ್ಸಿನ ಒಳಗಿರ್ತಕ್ಕಂಥ ಅಹಂಕಾರ, ಈ ಮಮಕಾರ, ಇದೆಲ್ಲ ನಾವು ಪ್ರಯತ್ನ ಮಾಡಿ ಕಿತ್ತಾಕ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕೈಲಿಲ್ಲ. ಅದು ದೊಡ್ಡ ಗಂಟಿದು ಹೃದಯ ಗ್ರಂಥಿ. ಯಾವಾಗಲೂ ನೀವು ಪುರಾಣದಲ್ಲಿ ಕೇಳಿರ್ತೀರಿ, ಉಪಕರ್ಮ ಟೈಮಲ್ಲಿ ಬಿದ್ದ ಗಂಟು ಜನವಾರದ ಗಂಟನ್ನೇ ಬಿಡಿಸ್ಲಿಕ್ಕಾಗದೆ ಹಿಂಗೆ ಮಾಡಿ ಪಕ್ಕಕ್ಕೆ ಹಾಕೋ ನಾವು ನೋಡಿ, ಅದು ತುಂಬ ಅಪರೂಪ. ನಾವೇನು ಗಂಟು ಹಾಕ್ಕೋಬೇಕು ಅಂತ ಜನವಾರ ತಂದಿಲ್ಲ, ಕುತ್ತಿಗೆಗೆ ಹಾಕ್ಕೋಬೇಕು ಅಂತಲೇ ಅವನು ಒಳಗೆ ಬರುವಾಗಲೇ ಹಿಂಗೆ ಮಾಡಿಕೊಂಡೇ ಬಂದಿರ್ತಾನೆ 2 ಜನವಾರ. ಇನ್ನೇನು ಹಾಕೋಬೇಕು, ಗಾಬರಿ ಆಚಾರು ಹಾಗೆ ಬೇರೆ ಕಡೆ ಹೋಗೋದಿರುತ್ತೆ, ಎಲ್ಲ ಕೈಯಲ್ಲಿ ಜ್ಞಾಪ ಗಾಬರಿ ಆಗ್ಬಿಡ್ತಾನೆ, ಏನು ಮಾಡ್ಬೇಕು ಗೊತ್ತಾ, ತಬಾರ್ ಅಂತ ತೊಗೊಳ್ತಾ ತೊಂಬಿಗೆಗಳಿಗೆ ಹಾಕಿ ಇಟ್ಕೊಂಡು ಕೂತಿರ್ತಾರೆ. ಈ ತಮ್ಗೆ ಆ ಕಡೆ ಚೆಲ್ಲಿ ಆ ನೀರು ಚೆಲ್ಲಿ ಅವ್ರಿಗೆ ಬೈತಾರೆ, ಆ ಮಂತ್ರಕ್ಕೆ ಹಾಕ್ಕೊಳಕ್ಕೆ ಹೋಗ್ತಾನೆ, ಗಂಟು ಬಿದ್ದೇ. ನಮಗೆ ಜನವಾರದ ಗಂಟನ್ನೇ ಬಿಚ್ಚಲಿಕ್ಕೆ ಬರಲ್ಲ. ಹೃದಯದ ಗಂಟು ನಾವು ಹಾಕ್ಕೊಂಡಿದ್ದಲ್ಲ, ಯಾರು ಹಾಕಿದ್ದದು ಅದು ಬಿಡಿ. ಈ ಸ್ಕೌಟ್ಗಳಲ್ಲಿ ಗಂಟು ಹಾಕ್ತಾರೆ ನಾಟ್ಸ್, ಅದನ್ನೇ ನಮಗೆ ಬಿಚ್ಚಕ್ಕೆ ಬರಲ್ಲ. ಇನ್ನು ದೇವ್ರು ಹಾಕಿದ ಗಂಟಿದು ಅದು ಹಾಗೆಲ್ಲ ಸುಲಭ ಇಲ್ಲ, ಅದು ಭಗವಂತನೇ ಬಿಡಿಸ್ಬೇಕು, ಬಿಚ್ಚಿದ್ರೆ ಉಂಟು ಇಲ್ಲದೇ ಇರಲಿಲ್ಲ. ಅದರಿಂದ ಅವನ ಅನುಗ್ರಹದಿಂದ ಅಹಂಕಾರ ಮಮಕಾರ ಅನ್ನುವ ಅಂತಃಕರಣದ ಗಂಟನ್ನು ಬಿಚ್ಚಿಸ್ಕೊಳ್ಬೇಕು. ನಿಮಗೆ ಬಿಚ್ಕೋಬೇಕು, ದೇವರ ಅನುಗ್ರಹ ಆದರೆ ಮಾತ್ರ ಬಿಚ್ಚತ್ತೆ ಅನ್ನುವ ಅರಿವು ಬಂದಾಗ ಆಗ ಭಗವಂತನನ್ನು ವಿಧಿನೋಪಚರೇತ್ ದಾಸರು, ವಿಜಯದಾಸರು ವರ್ಣನೆ ಮಾಡ್ತಾ ಹೇಳ್ತಾರೆ, ಶಮದಮಾದಿ ಗುಣಗಳಿಂದಲೀ ಸಜ್ಜನರು ಕ್ರಮದಿ ನಿನ್ನ ಮೂರ್ತಿ ಪೂಜಿಸಿ. ದೇವರ ಪೂಜೆ ಹೇಗೆ ಮಾಡಿದ್ರು ಬರುತ್ತೆ, ಹಾಗೆಲ್ಲ ಹೇಗಂದ್ರೆ ಹಾಗೆ ಮಾಡಲ್ಲ. ಕ್ರಮದಿ, ಕ್ರಮ ಅಂದರೆ ಪಂಚರಾಕ್ತರೋಕ್ತ ಕ್ರಮ, ತಂತ್ರಸಾರೋಕ್ತ ಕ್ರಮ, ಪದ್ಯಮಾಲಾ ಅನುಸಾರಿಣಿ ಕ್ರಮ, ಅದನ್ನೇ ಹೇಳ್ತಾರೆ. ತಂತ್ರೋಕ್ತೇನ ಚ, ತಂತ್ರಗಳಲ್ಲಿ ಹೇಳಿದ ಕ್ರಮದಲ್ಲಿ ವಿಧಿನೋಪಚರೇ ದೇವಂ, ಹೇಗೋ ದೇವ್ರ ಪೂಜೆ ಆಚಾರ ಯಾವುದೋ ಒಂದು ಹೂವು
ಕೆಲವರು ಬೆಳಗ್ಗೆ ಇದ್ದು ವಾಕಿಂಗ್ ಹೋಗಿ ಇದ್ದು ಬದ್ದು ಪಕ್ಕದ ಮನೆ ಹಿಂದಿನ ಮನೆ ಎಲ್ಲ ಹೂ ಕಿಡಿಸ್ಕೊಂಡ್ಬಿಟ್ಟು ಪಾಪ ಬೆಳಗ್ಗೆ ಎದ್ದು ಹೋಗಿ ನೋಡ್ತಾನೆ ಬರೀ ಬೋರ್ಡ್ ಗಿಡ ಎಲ್ಲ ಬೆಳಗಿನ ಆಹಾರ ಎತ್ಕೊಂಡು ಆ ಮಂತ್ರದಲ್ಲಿ ಹೇಳ್ತಾರೆ ಮಯಾ ಹೃತಾನಿ ಪೂಜಾರ್ಥಂ ಮಯಾ ಹೃತ ಆಹೃತ ಕದ್ಕೊಂಬಂದಿದ್ದು ಅಂತ ಬರಲ್ಲ. ತಂತ್ರಸಾರದಲ್ಲಿ ಆ ತಂತ್ರಸಾರವನ್ನು ಮತ್ತು ಟೀಕಾಕೃತ್ಪಾದರು ಅವರು ಸ್ವತಂತ್ರವಾಗಿ ಒಂದು ಪದ್ಯಮಾಲ ಅಂತ ಗ್ರಂಥ ಬರೆದು ಅದರಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂಥೇಳಿ ಅದರಲ್ಲಿ ಹೂವು ಅದೆಲ್ಲ ಹೇಗಿರಬೇಕು ಅಂತ ಭಾಳ ಹೇಳ್ತಾರೆ. ಅವರು ಹೇಳಿದ ಕ್ರಮದಲ್ಲಿ ಪರಿಪೂರ್ಣ ಮಾಡಲಿಕ್ಕೆ ಬರಲ್ಲ ನಮಗೆ. ಅಕ್ರೀತಾನಿ ಅಶಬ್ದಾನಿ ಚೌರ್ಯ ಲಬ್ಧಾನಿ ಆನಿಚ ಅಪ್ರಸಿದ್ಧಾನಿ ಪ್ರಸಿದ್ಧವಲ್ಲದ ಹೂ ತರಬಾರ್ದಂತೆ, ಫೇಮಸ್ ಇರಬೇಕು. ಮತ್ತು ದುಡ್ಡು ಕೊಟ್ಟು ತಂದಿದ್ದು ಬರಲ್ಲ, ಫ್ರೀ ಯಾರು ಕೊಡ್ಬೇಕು ನಮಗೆ? ದುಡ್ಡು ಕೊಟ್ಟು ತರಬಾರ್ದು ಅಂದರೆ ಅದರಲ್ಲಿ ಒಂದು ರಾಜಗಾಂಭೀರ್ಯ ಇದೆ ಅಂತ. ವ್ಯಾಪಾರ ಮಾಡುವಾಗ ಒಂದು ಕ್ರಮ, ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಇಷ್ಟಕ್ಕೆ ಹೂ ಕೊಡಪ್ಪ, ಅದರೊಳಗೆ ಗಲಾಟೆ ಕಂಜೂಸ್ ಎಲ್ಲ ಮಾಡಬಾರ್ದು. ಅವರು 30 ರೂಪಾಯಿ ಮೊಳ ಹೇಳ್ತಿರ್ತಾರೆ, 15 ರೂಪಾಯಿ ಕೊಡ್ತೀಯಾ ಇಲ್ವಾ ಅನ್ನೋದು. ಆಯಮ್ಮ ಏನು ಸ್ವಾಮಿ ಬೈಕೊಂಡು ಹಾಳಾಗೋಲಿ ಅಂತ ಕೊಟ್ಟಿರ್ತಾಳೆ. ನೀವು ಮಾನ್ಯ ಸಹ ದೇವ್ರಿಗೆ ಹಾಕುವಾಗ ಅದೇ ನೆನಪು, ಆ ಯಮ್ಮನ ಹತ್ರ ಜಗಳ ಆಡಿದ್ದು, ಆ ಯಮ್ಮ ಬೈದಿದ್ದು, ಆವಾಗ ಹೂವು ಹಾಕುವಾಗ ಇದು ನೆನಪು ಬರುತ್ತೆ ವಿನಃ ದೇವರ ನೆನಪೆಲ್ಲ ಬಂತು. ಗೋವಿಂದ, ನಿಮಗೆಲ್ಲ ಗೊತ್ತಿದೆ ಗಿರಿಯಮ್ಮನ ಕಥೆ. ಯಾರೋ ಬಂದು ಗಿರಿಯಮ್ಮನ ಕೇಳ್ತಾರೆ, ಎಲ್ಲಿ ನಿಮ್ಮ ಮಾವನವರು? ನಮ್ಮ ಮಾವನವರ ಎಲ್ಲೋ ಚಪ್ಪಲಿ ಅಂಗಡಿಗೆ ಹೋಗಿದ್ದಾರೆ ಅಂತ. ಏನಮ್ಮ ಅಲ್ಲೇ ಪೂಜೆ ಮುಂದೆ ಕೂತಿದ್ದಾರೆ, ಪೂಜೆ ಮಾಡ್ತಾ ಇದ್ರವರು. ಅಲ್ಲಿ ಒಳಗೆ ಹೋಗಿ ಕೇಳಿದ್ರೆ ಹೇಳಿದ್ರಂತ, ಹೌದು ನನ್ನ ಮನಸ್ಸು ಮಾತ್ರ ಹೊಲಿಯಕ್ಕೆ ಕೊಟ್ಟಿದ್ದೆ, ಅಂದರೆ ನಾವೇನೋ ಬಾಡಿ ಕೂತಿದೆ, ಮನಸ್ಸೆಲ್ಲೋ ಹೋಗಿದೆ, ಪೂಜೆ ಮಾಡ್ತಾ ಇದ್ದೀರಿ, ನಿನ್ನೆ ರಾತ್ರಿ ಹೂ ತರುವಾಗ ಮಾಡಿದ ಬಾರ್ಗೇನ್ ನೆನಪಿಗೆ ಬರ್ತಾ ಇದೆಯೇ ವಿನಃ ದೇವ್ರ ನೆನಪಿಗೆ ಬರಲ್ಲ. ಮಾಡಬಾರ್ದು ಏನಮ್ಮ. ನೀವು ಎಷ್ಟು ಮೊಳ ಹೂ ದೇವ್ರಿಗೆ ಹಾಕಿದ್ರೆಟ್ಟು ಬಿಟ್ಟರೆಷ್ಟು. ನೀವೇನೋ ಕಷ್ಟಪಟ್ಟು ಎಂಥ 100 ರೂಪಾಯಿ ಮೊಳದ ಕಾಲದಲ್ಲೋ 500 ರೂಪಾಯಿ ತಂದು 5 ಮೊಳ ಹಾಕಿದಾಗ ರಾತ್ರಿ ಸ್ವಪ್ನಲ್ಲಿ ಬಂದು ನಿಮಗೆ ಏನಪ್ಪ ಇಷ್ಟು ಕಷ್ಟ ಕಾಲದಲ್ಲೋ 500 ರೂಪಾಯಿ ಹೂ ಹಾಕ್ಬಿಟ್ಟಿಯಲ್ಲ ನಂಗಿಂತ ಹೂ ನೋಡೆ ಅಂದಿದ್ದಾನ? ಈಗ ಏನಿಲ್ಲ, ನೀವು ಎಷ್ಟು ಕೊಟ್ಟರು ಅಷ್ಟೇ, ಕೊಡದಿದ್ರು ಅಷ್ಟೇ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋ, ಹೂವಿಂದು ಇಲ್ಲೇ ಇಲ್ಲ, ಎಲ್ಲಿ ಹೂವಾಗಿವೆ ಹೇಳೋದೇ ಇಲ್ಲ. ನಿಮ್ಮ ಮನೇಲಿ ಬೆಳೀತಾ ಹಾಕಿ, ಇಲ್ಲ ಏನು ತರ್ತೀರೋ ತನ್ನಿ. ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಪೂಜೆಗೆ ಡಿಸ್ಟರ್ಬ್ ಆಗಬಾರ್ದು, ಮನಸ್ಸು ಡೈವರ್ಟ್ ಆಗಬಾರ್ದು. ಮನಸ್ಸು ದೇವರ ಕಡೆ ಡೈರೆಕ್ಟಾಗಿರುವಾಗ ಅದ್ರಲ್ಲಿ ಡೈವರ್ಷನ್ ಬಂತು ಅಂತಾದರೆ ಅದೇನು ಪ್ರಯೋಜನ ಆಗಲ್ಲ. ಅದರಿಂದ ಇದನ್ನೆಲ್ಲ ನೀವು ಸರಿಯಾಗಿ ತಿಳ್ಕೊಳ್ಬೇಕಂದ್ರೆ ತಂತ್ರಸಾರೋಕ್ತ ವಿಧಿಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದರೆ ಆಶು ಹೃದಯ ಗ್ರಂಥಿಂ, ವೇಗವಾಗಿ ಬಹಳ ಬೇಗ ನಮ್ಮ ಹೃದಯದ ಒಳಗಿರುವ ಕೊಳಕನ್ನು ಅದು ಕಳೆಯುವಂಥದ್ದು. ಹಾಗಾದರೆ ಈ ತಂತ್ರಸಾರ ಪದ್ಯಮಾಲ ಇದನ್ನೆಲ್ಲ ಹೋಗಿ ಕಲಿಬೇಕಲ್ಲ, ಅದು ಆಚಾರ ಬೇಕಲ್ಲ. ಹಾಗಾಗಿ ಜೀವನದಲ್ಲಿ ಅವನು ಗುರುಗಳನ್ನು ಹುಡುಕಬೇಕಂತೆ. ಅವ್ರಿಗೆ ತಂತ್ರಸಾರ ಗೊತ್ತಿಲ್ಲ, ಪದ್ಯಮಾಲ ಗೊತ್ತಿಲ್ಲ, ಬರೆದವ್ರ ಹೆಸರೇ ಗೊತ್ತಿಲ್ಲ, ತಂತ್ರಸಾರ ಪುಸ್ತಕ ಇಲ್ಲೇ ಇಲ್ಲ. ವೇದವ್ಯಾಸ ದೇವರ ಆಚಾರ್ಯರ ಟೀಕಾಕೃತ್ಪಾದರ ಪರಿಚಯ ಇಲ್ಲದ ಗುರುಗಳ ಬಳಿಗೆ ಹೋದರೆ ಅವರು ಹಾಳಾಗಿರ್ತಾರೆ, ನಿಮ್ಮನ್ನು ಹಾಳು ಮಾಡ್ತಾರೆ. ಅವ್ರಿಗೆ ಸೋಂಕು ತಗಲಿರುತ್ತೆ. ಅವ್ರನ್ನ ಹಾಯ್ ಬಾಯಿ ಅಂತ ಆಲಿಂಗನ ಮಾಡ್ಕೊಂಡ್ರಿ, ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಿಮ್ಮನ್ನು ಏನು ಮಾಡ್ತಾರೆ? ಕ್ವಾರಂಟೈನ್, ಇಂದಿರಾರಮಣ, ಯಾವುದು ಸಂಸಾರ ಅನ್ನುವ ಬಂಧನದಲ್ಲಿ ಇಟ್ಟು ಬಿಡ್ತಾರೆ. ಅದಾಗಬಾರ್ದು ಅಂತಾದರೆ ಉತ್ತಮ ಗುರುಗಳನ್ನು ಹುಡುಕಬೇಕು. ಜೀವನದಲ್ಲಿ ಶಿಷ್ಯ ಮೊದಲನ್ನ ಗುರುಗಳನ್ನು ಟೆಸ್ಟ್ ಮಾಡಬೇಕಂತ. ಗುರುಗಳನ್ನು ಟೆಸ್ಟ್ ಮಾಡಿ ಆಮೇಲೆ ಅವರ ಹತ್ರ ಹೋಗಬೇಕು. ಅದು ಹೇಗೆ ಅನ್ನೋದು ಮುಂದೆ ವರ್ಣನೆ ಮಾಡ್ತಾ ಇದ್ದಾರೆ. ಇವತ್ತು ಮಹಾ ಉತ್ತಮರ ಒಂದು ಆರಾಧನಾ ದಿನ. ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರ ಒಂದು ದಿವ್ಯವಾದ ಪೀಠವನ್ನು ಅಲಂಕಾರ ಮಾಡಿದ ಮಹಾನುಭಾವರು, ಅವರಿಗೆ ಶ್ರೀನಿವಾಸ ತೀರ್ಥರು ಅಂತ ಕರೀತಾ ಇದ್ದಾರೆ. ಈ ಶ್ರೀನಿವಾಸ ತೀರ್ಥರ ಬಗ್ಗೆ ಹೇಳುವಾಗ ಯದುನಾಥ ಪದಾಂಬೋಜ ಸಂಸಕ್ತೋ ಹಂಸರಾಣ್ಮುದೆ ಶ್ರೀನಿವಾಸ ಗುರುರ್ಭೂಯಾತ್ ವಾಸವಿ ಸೂನು ಪೂಜಕ. ನಾವು ರಾಯರ ಮಹಿಮೆಯನ್ನು ಹೇಳುವಾಗ, ಸುಧೀಂದ್ರ ತೀರ್ಥರ ಮಹಿಮೆಯನ್ನು ಹೇಳುವಾಗ ಸುಧೀಂದ್ರ ತೀರ್ಥರದ್ದು ಏನು ಸ್ಪೆಷಾಲಿಟಿ ಹೇಳ್ತಾರೆ? ಅವ್ರ ಗುರುಗಳು ನೋಡಿ ಶಿಷ್ಯರು ನೋಡಿ ಅಂತಾರೆ. ಗುರುಗಳು ಮತ್ತು ಶಿಷ್ಯರು, ಎಂಥ ಗುರುಗಳು ಎಂಥ ಶಿಷ್ಯರು. ಸುಧೀಂದ್ರರ ಗುರುಗಳು ಯಾರು? ವಿಜಯೇಂದ್ರರು. ಶಿಷ್ಯರು ಯಾರು? ರಾಘವೇಂದ್ರ. ಇಬ್ಬರು ಮಧ್ಯ ಬಂದವರು ಅಂದರೆ ಎಂಥ ಮಹಿಮಾ. ಈ ಶ್ರೀನಿವಾಸ ತೀರ್ಥರ ಮಹಿಮಾ ಏನಂದರೆ, ವ್ಯಾಸರಾಜರನ್ನು ಗುರುಗಳನ್ನಾಗಿ ಪಡೆದ ಮಹಾನುಭಾವರು. ವ್ಯಾಸರಾಜರು ತುಂಬ ಜನರಿಗೆ ಗುರುಗಳು. ಆದರೆ ಇವರು ಎಂಥ ಗುರುಗಳು ಅಂದರೆ, ವ್ಯಾಸರಾಜರು ತಾವು ಯಾವ ಪೀಠದಲ್ಲಿ ಕೂತಿದ್ರೋ ಆ ಪೀಠದಲ್ಲಿ ಕೈ ಹಿಡಿದು ಕೂಡಿಸಿದ್ದಾರೆ ಇವ್ರನ್ನ ಅನ್ನಬೇಕಾದ್ರೆ ಎಷ್ಟು ಎತ್ತರದವರು ಇರಬೇಡ. ಇವರು ಸೋದರ ಅಳಿಯಂದರು ಕೂಡ. ಹಿಂದಿನ ಕಾಲದಲ್ಲಿ
ಆ ಸಂಬಂಧದಲ್ಲಿ ಬರಬೇಕಾದ್ರೆ ದೇವತ್ವ ಇರಬೇಕು. ಯೋಗ್ಯರ ಮನೆಯಲ್ಲಿ ಹುಟ್ಟು ಸಿಗಬೇಕಾದ್ರೆ ಜನ್ಮ ಜನ್ಮಾಂತರದ ಪುಣ್ಯ ಬೇಕು. ಹಾಗೆಲ್ಲದವರಿಗೆ ಅಂಥವರ ಹತ್ತಿರದ ಸಂಬಂಧಿಕರಾಗಿ ಹುಟ್ಟುವ ಭಾಗ್ಯವೇ ಬರೋಲ್ಲ. ಬರೀ ಇವರು ಸೋದರಳಿ ಅಂದರು ತಮ್ಮ ಸಂಬಂಧಿಕರು ಅಂತ ಆಶ್ರಮ ಕೊಟ್ಟದ್ದಲ್ಲ. ಅವರಿಗೆ ಸಣ್ಣ ವಯಸ್ಸಿನಲ್ಲೇ ಅನೇಕ ಜನ ಯತಿಗಳ ಜೊತೆಗೆ ಆ 24 ಜನ ಯತಿಗಳು ಅವರ ಜೊತೆಯಲ್ಲಿ ಆಶ್ರಮ ಸ್ವೀಕಾರ ಮಾಡಿದಂಥ ಮಹಾನುಭಾವರು ಶ್ರೀನಿವಾಸ ತೀರ್ಥರು. ಇವರ ಮಹಿಮೆ ಇವರ ನಂತರದವರು ಈ ಶ್ರೀನಿವಾಸ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದಂತಹ ಮಹಾನುಭಾವರು ರಾಮತೀರ್ಥರು ಅಂತ. ನೋಡಿ, ವ್ಯಾಸರಾಜರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು ಒಂದೇ ಕಡೆ ಕೂತ್ಬಿಟ್ಟಿದ್ದಾರಲ್ಲಿ. ಯಾವುದು ನವೃಂದಾವನದಲ್ಲಿ 3 ಜನ ಅಲ್ಲೇ ಇದ್ದಾರೆ. ಒಬ್ಬರಿಗೆ ಶಿಷ್ಯ ಭಾವ ಗುರುಭಾವ ಇರ್ತಕ್ಕಂಥದ್ದು. ಗುರುಗಳು ಶಿಷ್ಯನ ಬಿಡೋಂಗಿಲ್ಲ. ಅದರೊಳಗೂ ಇವತ್ತಿನ ಆರಾಧನಾ ವಿಷೇಕರಾಗಿರ್ತಕ್ಕಂಥ ಶ್ರೀನಿವಾಸ ತೀರ್ಥರು ವ್ಯಾಸರಾಜರಲ್ಲಿ ಎಂಥ ಭಕ್ತಿಯನ್ನು ಮಾಡಿದ್ದಾರೆ ಅದನ್ನು ಹೇಳ್ತಾ, ಗುರುಭಕ್ತೌ ವಿರಕ್ತೌ ಚ ಯಸ್ಯ ನಾಸ್ತಿ ಸಮೋ ಭುವಿ ಶ್ರೀನಿವಾಸ ಗುರು ನೌಮಿ ವ್ಯಾಸತೀರ್ಥಾಯ ಕಿಂಕರಂ. ಗುರುಭಕ್ತವು, ಗುರುಗಳಲ್ಲಿ ಯಾವ ಬಗೆಯ ಎತ್ತರದ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಶ್ರೀನಿವಾಸ ತೀರ್ಥರಿಗೆ ಸಮ ಯಾರಿಲ್ಲ. ಅಂದರೆ ಅಷ್ಟು ಎತ್ತರದ ಭಕ್ತಿಯನ್ನು ತಮ್ಮ ಗುರುಗಳಾದ ವ್ಯಾಸರಾಜರಲ್ಲಿ ತೋರಿಸಿದ ಮಹಾನುಭಾವರು. ಇನ್ನು ಸನ್ಯಾಸ ಆಶ್ರಮದಲ್ಲಿರುವಾಗ ಬಹಳ ಮುಖ್ಯವಾದದ್ದು ವೈರಾಗ್ಯ. ಆ ವೈರಾಗ್ಯದಲ್ಲಿಯೂ ಕೂಡ ಇವರಿಗೆ ಸಮಾನರಾದವರು ಮತ್ತು ಯಾರಿಲ್ಲ. ಅಂತಹ ಶ್ರೀನಿವಾಸ ತೀರ್ಥರ ಅನುಗ್ರಹ ನಮ್ಮ ಮೇಲಿರಲಿ. ಯಾರಿವರು? ವ್ಯಾಸಾರಿಯ ವ್ಯಾಸತೀರ್ಥಾಯ ಕಿಂಕರಂ. ಮತ್ತು ಇವ್ರದ್ದೊಂದು ಮಹಿಮೆ, ಅವರು ರಾಮತೀರ್ಥರು ಅಂತ ಗುರುವಷ್ಟಕ ಅಂತ 8 ನುಡಿಗಟ್ಟುಗಳಲ್ಲಿ ತಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀನಿವಾಸ ತೀರ್ಥರನ್ನು ಕೊಂಡಾಡಿದ್ದಾರೆ. ಅದರೊಳಗೆ ಹೇಳ್ತಾರೆ, ಅನೇಕ ಜನ ಜ್ಞಾನಿಗಳು, ಆ ಜ್ಞಾನಿಗಳಿಗೆ ಚಕ್ರವರ್ತಿಗಳಾದ ವ್ಯಾಸರಾಜರು. ವ್ಯಾಸರಾಜರ ಜೊತೆಗಿರುವ ಉಳಿದ ವಿಜಯೇಂದ್ರರು, ವಿಜಯೇಂದ್ರರಂದರೆ ವಿಷ್ಣು ತೀರ್ಥರು ಅಂತ ಅವರು, ವಾದಿರಾಜರು ಮತ್ತು ಇನ್ನೂ ಅನೇಕ ಅಪರೋಕ್ಷ ಜ್ಞಾನಿಗಳು, ಯತಿಗಳು, ಜೊತೆಗೆ ಒಂದು ಕಡೆ ಪುರಂದರದಾಸರು, ಒಂದು ಕಡೆ ಕನಕದಾಸರು, ಇಂಥ ಜ್ಞಾನಿಗಳ ಸಭೆಯಲ್ಲಿ ನಿರಂತರವಾಗಿ ಭಾಗವತ ಹೇಳಿದ ಮಹಾನುಭಾವರು ಈ ಶ್ರೀನಿವಾಸ ತೀರ್ಥರಂತೆ. ಸಮಗ್ರವಾದ ಭಾಗವತಕ್ಕಿರುವಂತಹ ವಿಜಯಧ್ವಜೀಯ ವ್ಯಾಖ್ಯಾನ, ಪದರತ್ನಾವಲಿ ಎಲ್ಲವನ್ನೂ ಕೂಡ ಬುಧ ಸಂಸದಿ ಶ್ರೀಮದ್ ಭಾಗವತಂ ಸರ್ವಂ ವ್ಯಾಖ್ಯಾಯ ಬುಧ ಸಂಸದಿ, ಎಲ್ಲ ಜ್ಞಾನಿಗಳ ನಡುವೆ ಶ್ರೀಮದ್ ಭಾಗವತವನ್ನು ನಿರರ್ಗಳವಾಗಿ ಅನುವಾದ ಮಾಡಿದ್ದಾರೆ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಹೇಳ್ತಾರೆ. ಅದನ್ನು ನೋಡಿ ವ್ಯಾಸತೀರ್ಥರಿಗೆ ಅನ್ನಿಸ್ತಂತೆ, ನಮ್ಮ ನಂತರ ಈ ಆಶ್ರಮ ಇವರಿಗೆ ಕೊಡಬೇಕು. ಅವರು ತರ್ಕ, ವೇದಾಂತ, ನ್ಯಾಯ, ವ್ಯಾಕರಣ ನೋಡಿ ಅಲ್ಲ, ಆ ಭಗವಂತನ ಮಹಿಮೆಯನ್ನು ಹೇಳುವಂತಹ ಭಾಗವತದ ಒಳಗೆ ಇಷ್ಟು ನಿಷ್ಠೆ ಇದೆ, ಅದನ್ನು ಇಷ್ಟು ಚಂದದ ಅನುವಾದ ಮಾಡ್ತಾ ಇದ್ದಾರೆ. ವೇದವ್ಯಾಸದೇವರ ಮಾತುಗಳು ಹೃದಯಂಗಮವಾಗಿ ಇವರಿಗೆ ಅರ್ಥ ಆಗಿದೆ ಅಂದರೆ ಇವರೇ ವೇದವ್ಯಾಸದೇವರ ಆ ಕೃಷ್ಣನ ಆರಾಧನೆಗೆ ಯೋಗ್ಯರು ಅಂತ ತಿಳಿದು ವ್ಯಾಸಾರಿಯ ಯತ್ ಆಶ್ರಮಂ ಲೇಭೆ ತುರ್ಯಂ ಸಪ್ರಿಯತಾಂಗುರು. ವ್ಯಾಸರಾಜರು ಆ ಸಂದರ್ಭದಲ್ಲಿ ತಮ್ಮ ಆಶ್ರಮವನ್ನೇ, ತಮ್ಮ ಪೀಠವನ್ನೇ ಅವರಿಗೆ ಕೊಟ್ಟಿದ್ದಾರೆ. ತುರ್ಯಾಶ್ರಮದ ಆ ಪೀಠವನ್ನು ಕೊಟ್ಟಿದ್ದಾರೆ. ವ್ಯಾಸರಾಜರು ತಲೆ ತೂಗಬೇಕು ಅಂದರೆ ಇನ್ನೆಷ್ಟು ಚಂದ ಹೇಳಿರಬೇಡ ಭಾಗವತ. ವ್ಯಾಸರಾಜರ ತಲೆ ಅನ್ನೋದು ಆರ್ಡಿನರಿ ತಲೆಯ, ಸಾಮಾನ್ಯವ. ಯಾಕಂದರೆ ವ್ಯಾಸರಾಜರ ಬಗ್ಗೆ ಹೇಳುವಾಗ ಸೋಮನಾಥ ಕವಿ ಅವ ಹೇಳ್ತಾನೆ, ನಾನು ಬರೆದ ಈ ಗ್ರಂಥವನ್ನು ನೋಡಿ ವ್ಯಾಸರಾಜರು ನನಗೇನು ಬಹುಮಾನ ಕೊಡೋದು ಬೇಡ, ಒಮ್ಮೆ ಅವರು ತಲೆ ಆಡಿಸಿಬಿಟ್ರೆ ಸಾಕು. 100 ಮೇರು ಪರ್ವತಗಳು ಅಲುಗಾಡಿದರೆ ಎಂಥ ಸಂತೋಷ ಪಡಬೇಕು, ಅಷ್ಟು ಸಂತೋಷ ಆಗುತ್ತೆ ಅಂತ. ಅಂತಹ ವ್ಯಾಸತೀರ್ಥರು ಶ್ರೀನಿವಾಸ ತೀರ್ಥರ ಭಾಗವತವನ್ನು ಕೇಳಿ ತಲೆ ತೂಗಿ ಆನಂದಪಟ್ಟು ತುರ್ಯಾಶ್ರಮ ಕೊಟ್ಟು ತಮ್ಮ ಪೀಠದಲ್ಲಿ ಅವರನ್ನು ಕೂಡಿಸಿದ್ದಾರೆ ಅಂದರೆ ಇನ್ನೇನು ಅವರ ಮಹಿಮಾ ನೀವು ತಿಳ್ಕೊಳ್ಬಹುದು. ಮತ್ತು ಅವರ ಅಧ್ಯಯನವನ್ನು, ವ್ಯಾಸರಾಜರಿಂದ ಪಡೆದ ಅನುಗ್ರಹವನ್ನು ಪ್ರಹ್ಲಾದಸ್ಯಾವತಾರೇಣ ವ್ಯಾಸತೀರ್ಥೇನ ಧೀಮತ
ಯೋ ಲಬ್ಧವಾನ್ ನಾರಸಿಂಹಮನುಂ ಸ ಪ್ರಿಯತಾಂಗುರು. ವ್ಯಾಸರಾಜರ ಪರಮ ಅನುಗ್ರಹಕ್ಕೆ ಪಾತ್ರರಾಗಿ ನರಸಿಂಹದೇವರ ವಿಗ್ರಹವನ್ನು ಸಂಪಾದನೆ ಮಾಡಿಕೊಂಡ ಮಹಾನುಭಾವರು. ಅದು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈ ವ್ಯಾಸರಾಜರಂದರೆ ಜಗತ್ತಿನ ಸಜ್ಜನರಿಗೆ ನರಸಿಂಹದೇವರ ರೂಪವನ್ನು ಪ್ರಕಟ ಮಾಡಿ ತೋರಿಸಿದ ಪ್ರಹ್ಲಾದರಾಜರೇ. ಅಂತಹ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ಬಂದಾಗ ವ್ಯಾಸರಾಜರಿಂದ ನರಸಿಂಹದೇವರ ಅನುಗ್ರಹವನ್ನು ಪಡೆದ ಮಹಾನುಭಾವರು ಶ್ರೀನಿವಾಸ ತೀರ್ಥರು. ಅಂತಹ ನಮ್ಮ ಗುರುಗಳು ನಮಗೆ ಅನುಗ್ರಹ ಮಾಡಲಿ ಅಂತ ಈ ಶ್ರೀನಿವಾಸ ತೀರ್ಥರ ಶಿಷ್ಯರಾದ ರಾಮತೀರ್ಥರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆಶ್ಚರ್ಯ ಅಂದರೆ, ಶ್ರೀನಿವಾಸ ತೀರ್ಥರು ವ್ಯಾಸರಾಜರ ಬಳಿಯಲ್ಲಿ 7 ಬಾರಿ ತಾತ್ಪರ್ಯ ಚಂದ್ರಿಕಾಯುಕ್ತ ಟೀಕಾಯುಗ್ಭಾಷ್ಯಬೋಧನಂ, ಟೀಕಾ ಭಾಷ್ಯ ಇದರಿಂದ ಕೂಡಿರ್ತಕ್ಕಂತಹ ತಾತ್ಪರ್ಯ ಚಂದ್ರಿಕಾ ವ್ಯಾಸರಾಜರ ಮೇರುಕೃತಿ 7 ಬಾರಿ ಪಾಠ ಕೇಳಿದ್ದಾರೆ. ಅಂದರೆ ಇನ್ನೆಷ್ಟು ಪುಣ್ಯಾತ್ಮ. ನಮ್ಮ ಜನ್ಮದಲ್ಲಿ ಒಂದು ಹಾಳೆ ತಿರುಗಿಸಿದ್ರೆ ಅವನಷ್ಟು ಪಂಡಿತನೇ ಇಲ್ಲ. ಹಾಳೆ ತಿರುಗಿಸೋ ಕಾರ್ಯಕ್ರಮ ಅಲ್ಲ ಇವರು. 7 ಬಾರಿ ಆ ಗ್ರಂಥ ಬರೆದವರು ಎದುರಿಗೆ ಕೂತು ಅಧ್ಯಯನ ಮಾಡಿದ್ದಾರೆ ಅಂದರೆ ಅವರ ಮಹಿಮಾ ಬಹಳ ದೊಡ್ಡದು. ಇಂತಹ ಶ್ರೀನಿವಾಸ ತೀರ್ಥರು ಇವತ್ತು ಅವರು ಬೃಂದಾವನ ಪ್ರವೇಶ ಮಾಡಿದಂತಹ ಉತ್ತಮೋತ್ತಮವಾದ ದಿನ. ಬ್ರಹ್ಮಣ್ಯ ತೀರ್ಥರ ಪ್ರಶಿಷ್ಯರು, ವ್ಯಾಸರಾಜರಿಗೆ ನೇರ ಶಿಷ್ಯರು, ವ್ಯಾಸರಾಜರ ನಂತರ ಆ ಪೀಠವನ್ನು ಆಳಿದ ಮಹಾನುಭಾವರು. ಅಂಥ ಮಹಾನುಭಾವರ ಆರಾಧನೆ ಇವತ್ತು ಅವರು ನಮಗೆ ಅನುಗ್ರಹ ಮಾಡಲಿ ಅಂತ ಅವರ ಸ್ಮರಣೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣ.